ಎಲ್ಲರಿಗೂ ಶುಭ ಸಾಯಂಕಾಲ. ಇಂದು ನಮ್ಮ ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನದ ವಿಶೇಷ ಕಾರ್ಯಕ್ರಮ ಯೋಧ ನಮನಂ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿ ನಮ್ಮ ವೇದಿಕೆಯನ್ನ ಅಲಂಕರಿಸಿರುವಂತಹ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವ ತುಂಬಾ ಅಪರೂಪದ್ದು. ಅವರೇ ಶ್ರೀಯುತ ಎಫ್ ರಮೇಶ್ ಮಹೋದಯ ಅವರು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ, ಈಗ ನಿವೃತ್ತ ಬ್ಯಾಂಕ್ ಉದ್ಯೋಗಿಯಾಗಿದ್ದಾರೆ. ಆದ್ರೆ ಅವ್ರ ವೈಶಿಷ್ಟ್ಯತೆ ಏನಂದ್ರೆ, ಅವರನ್ನು ಕೂಡ ನಾವು ಯೋಧ ಅನ್ನೋ ಹೆಸರಿಂದನೇ ಗುರುತಿಸಬೇಕು. ಅಂತಹ ವಿಶೇಷವಾದ ಅಪರೂಪವಾದಂತಹ ಸಮಾಜಮುಖಿ ಕೆಲಸವನ್ನ ಅಥವಾ ದೇಶವೇ ಮೆಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ರೀತಿ ದೇಶ ಮೆಚ್ಚುವಂತಹ ಕೆಲಸ ಮಾಡುವಂತಹ ಸಂಘಟನೆಯ ಸಂಯೋಜಕರಾಗಿದ್ದಾರೆ. ಅದು ತುಂಬಾ ವಿಶಿಷ್ಟವಾದದ್ದು, ತುಂಬಾ ಅಪರೂಪದಲ್ಲಿ ಅಪರೂಪ ಈ ಕೆಲಸ. ಯಾಕಂದ್ರೆ ಸ್ವತಃ ತಾವು ಸೇವೆಯಲ್ಲಿ ಯೋಧರಲ್ಲೇ ಅಲ್ಲದೆ ಹೋದ್ರು ಕೂಡ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂತಹ ಯೋಧರಿಗಾಗಿ, ಅಲ್ಲಿ ದೇಶ ಪ್ರೇಮವನ್ನ ಮೆರೆದಂತಹ ವಿಶೇಷ ಸಾಹಸಿಗರಿಗಾಗಿ, ವೀರರಿಗಾಗಿ ಒಂದು ಸಮರ್ಪಣಾ ಭಾವದಿಂದ ಸೇವೆಯನ್ನ ಮಾಡ್ತಿದ್ದಾರಲ್ಲ. ಹಾಗಾಗಿ ಇವರು ಕೂಡ ನಮ್ಮ ನಡುವೆ ಇರುವಂತಹ, ಸಮಾಜದಲ್ಲಿ ಇರುವಂತಹ ಯೋಧರೇ ಹೌದು. ಇವರು ತುಂಬಾ ಪ್ರಸಿದ್ಧವಾಗಿರೋದು, ಆದ್ರೆ ಅಪರೂಪಕ್ಕೆ ನಮಗೆ ಕೇಳಿ ಬರುವಂತಹ ಹೆಸರು ನೈತಿಕ ಮತ್ತು ಸಾಂಸ್ಕೃತಿಕ ತರಬೇತಿ ಉಪಕ್ರಮ ಪ್ರತಿಷ್ಠಾನ ಅಂತಿದೆ. IMCTF ಅಂತ ಹೇಳಿ, ಇನಿಷಿಯೇಟಿವ್ ಫಾರ್ ಮಾರಲ್ ಅಂಡ್ ಕಲ್ಚರ್ ಟ್ರೈನಿಂಗ್ ಫೌಂಡೇಶನ್ ಅಂತ ಹೇಳಿ. ಈ ಒಂದು ಪ್ರತಿಷ್ಠಾನ ಏನಿದೆಯಲ್ಲ, ಇದು ಶ್ರೀಯುತ ಎಸ್ ಗುರುಮೂರ್ತಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವಂತಹ ಒಂದು ಸಂಘಟನೆ ಅಥವಾ ಪ್ರತಿಷ್ಠಾನ. ಇದಕ್ಕೆ ಶ್ರೀಯುತ ಎಫ್ ರಮೇಶ್ ಮಹೋದಯ ಅವರು ರಾಜ್ಯ ಸಂಯೋಜಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಏನಪ್ಪಾ ಇದು ಅಂತಂದ್ರೆ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಭಾರತೀಯ ಸೇನೆಯಲ್ಲಿ ಯಾವೆಲ್ಲ ಸೈನಿಕರು, ಯೋಧರು ದುಡಿದಿದ್ದಾರೋ, ಸೇವೆ ಸಲ್ಲಿಸಿದ್ದಾರೋ ಅವರನ್ನ ಸಂಪರ್ಕಿಸಿ ಅವರನ್ನ ಈ ಪ್ರತಿಷ್ಠಾನ ಅಥವಾ ಸಂಘಟನೆ ಜೊತೆಗೆ ಸೇರಿಸಿಕೊಂಡು ಸಮಾಜದಲ್ಲಿ ಅವರಿಗೆ ಗುರುತರವಾದಂತಹ ಗೌರವ ಮತ್ತು ಮುಖ್ಯ ವಾಹಿನಿಗೆ ಅವರನ್ನ ಕರೆದುಕೊಂಡು ಬರೋದು. ಮುಖ್ಯ ವಾಹಿನಿಗೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಇರೋರ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇರುವಂತವ್ರು ಅಥವಾ ಚಲನಚಿತ್ರಗಳಲ್ಲಿ ಇರುವಂತಹ ಕಲಾವಿದರಿರ್ಬಹುದು, ಬೇರೆ ಬೇರೆ ಕೆಲಸಗಳನ್ನ ಮಾಡೋರು. ಆದ್ರೆ ಯೋಧರನ್ನ ಗುರುತಿಸಿ ಮಾಡುವಂಥದ್ದು ಸರ್ಕಾರ ಮಾಡೋದೊಂದು ಬಿಟ್ಟು, ಭಾರತ ಸರ್ಕಾರ ಮಾಡೋ ಕೆಲಸವನ್ನ ಬಿಟ್ಟು ಸಮಾಜಮುಖಿಯಾಗಿ ಮಾಡ್ತಿರೋದು ತುಂಬಾ ಅಪರೂಪದ ಒಂದು ಪ್ರತಿಷ್ಠಾನ ಅಥವಾ ಸಂಘಟನೆ ಅಂತ ಹೇಳ್ಬೋದು. ಇದು ಅವರ ಮುಖ್ಯ ಉದ್ದೇಶ. ಸಮಾಜದ ಮುಖ್ಯ ವಾಹಿನಿಯಲ್ಲಿ ಅವರನ್ನ ಗುರುತಿಸಿ ಅವರಿಗಾಗಿ ಕಾರ್ಯಕ್ರಮಗಳನ್ನ ಮಾಡೋದು, ಅಥವಾ ಸಮಾಜದಲ್ಲಿ ನಡೆಯುವಂತಹ ಗುರುತರ ಕಾರ್ಯಕ್ರಮಗಳಿಗೆ ಅವರನ್ನ ಕರೆದುಕೊಂಡು ಬರುವಂಥದ್ದು, ಅವರ ಮುಖೇನ ದೇಶ ಪ್ರೇಮ ಮತ್ತು ದೇಶಕ್ಕಾಗಿ ಅವರೇನೆಲ್ಲ ಸೇವೆಯನ್ನ ಮಾಡಿದ್ದಾರೆ ಅದನ್ನ ಎಲ್ಲರಿಗೆ ಪರಿಚಯ ಮಾಡಿಸುವಂಥದ್ದು. ಈಗಿರುವಂತಹ ಯಾವುದೋ ಒಂದು ನಮ್ಮ ಒಂದು ಯುವ ಪೀಳಿಗೆ ಇರ್ಬೋದು, ನಮಗಿಂತ ಚಿಕ್ಕವರಾದಂತಹ ಯುವ ಪೀಳಿಗೆ ಇರ್ಬೋದು, ನಮಗಿಂತ ಹಿರಿಯರ ಒಂದು ಪೀಳಿಗೆ ಇರ್ಬೋದು, ಅವರೆಲ್ಲರಿಗೂ ಕೂಡ ಅವರ ಜೀವನ ಹೇಗಿದೆ, ಅವರ ಜೀವನ ಸಾಧನ ಹೇಗಿದೆ, ಏನೆಲ್ಲ ಕಷ್ಟ ನಷ್ಟಗಳನ್ನ ಎದುರಿಸಿ ಬಂದಿದ್ದಾರೆ ಅಂತ ಗೊತ್ತಾಗಬೇಕು. ಮತ್ತೆ ಅವರಿಗೂ ಕೂಡ ಸಮಾಜದ ಬೇರೆ ಕ್ಷೇತ್ರದಲ್ಲಿ ಇರುವಂತಹ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಹೇಗೆ ಗೌರವ ಸಿಗುತ್ತೋ ಹಾಗೆ ಇವರಿಗೂ ಕೊಡ್ಬೇಕು ಅನ್ನೋದು ತುಂಬಾ ಅಪರೂಪದ ಚಿಂತನೆ. ನೋಡಿ, ಇದು ತುಂಬಾ ನಾವು ಗೌರವ ಕೊಡ್ಬೇಕಾದ್ರೆ, ಎದ್ದು ನಿಂತು ಗೌರವ ಕೊಡ್ಬೇಕಾದಂತಹ ಒಂದು ಚಿಂತನೆ. ಇಂತಹ ಚಿಂತನೆಗೆ ಅವರು ಕೈ ಜೋಡಿಸಿದ್ದಾರೆ. ರಾಜ್ಯ ಮಟ್ಟದ ಕಾರ್ಯಕ್ರಮಗಳಿಗೆ ಅವರು ರಾಜ್ಯ ಸಂಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗತ್ತೆ ಉದಾಹರಣೆ ನಾವು ನೋಡೋದಾದ್ರೆ, ಪರಮವೀರ ವಂದನ, ಪ್ರಕೃತಿ ವಂದನ, ಮಾತೃಪಿತೃ ವಂದನ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅದರ ಮಹತ್ವ ಏನು, ಅದು ದೇಶ ಸೇವೆ ಇರಬಹುದು, ತಂದೆ ತಾಯಿಗಳ ಸೇವೆ ಇರಬಹುದು, ಪ್ರಕೃತಿ ಸೇವೆ ಇರಬಹುದು, ಅದು ಕೂಡ ಶ್ರೇಷ್ಠವಾದ ಸೇವೆ. ಅದಕ್ಕಾಗಿ ಜೀವನವನ್ನ ಮುಡುಪಿಟ್ಟಂತಹ ವ್ಯಕ್ತಿಗಳಿಗೆ ನಾವು ಗೌರವ ಕೊಡ್ಬೇಕು. ಅವರ ಮುಖೇನ ನಾವು ಮತ್ತೆ ನಮ್ಮ ಮುಂದಿನ ಪೀಳಿಗೆ ಅವರು ಹೇಗೆ ನಾವು ಸಿದ್ಧರಾಗ್ಬೇಕು ದೇಶ ಸೇವೆಗೆ. ದೇಶ ಸೇವೆ ಈಶ ಸೇವೆ ಅನ್ನೋದು ನಮ್ಮ ಹಿರಿಯರ ಮಾತು. ಆ ಮಾತಿಗೆ ಸರಿದೂಗುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈ ಮೂಲಕ ಸಮಾಜದಲ್ಲಿ ಉತ್ತಮ ಜಾಗೃತಿಯನ್ನ ಮತ್ತೆ ಸೈನಿಕರ ಬಗೆಗೆ ಮತ್ತಷ್ಟು ಅಭಿಮಾನವನ್ನ, ಗೌರವವನ್ನ, ಅವರ ತ್ಯಾಗ ಬಲಿದಾನಗಳಿಗೆ ನಾವು ಕೊಡಬೇಕಾದಂತಹ ಬೆಲೆಯನ್ನ ತೋರ್ಪಡಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಇವರು ಮಾಡಿರುವಂತಹ ಸಂಘಟನೆ ಅಥವಾ ಪ್ರತಿಷ್ಠಾನ ಹೇಳೋ ಹಾಗೆ ಮೌಲ್ಯಗಳ ನಿರ್ಮಾಣವೇ ರಾಷ್ಟ್ರ ನಿರ್ಮಾಣ, ಇದು ಇವರ ಧ್ಯೇಯ ವಾಕ್ಯ. ಹಾಗಾಗಿ ನಾವು ಯೋಧರಲ್ಲದೆ ಹೋದ್ರೆ ಏನು, ಯೋಧರಿಗಾಗಿ ನಾವು
ದುಡಿಯೋಣ, ಯೋಧರಿಗಾಗಿ ನಾವು ಗೌರವವನ್ನ ಸಲ್ಲಿಸೋಣ ಅನ್ನೋ ಒಂದು ತುಂಬಾ ಅಪರೂಪದ ಒಂದು ಧ್ಯೇಯ ವಾಕ್ಯದೊಂದಿಗೆ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಪ್ರೀತಿಯ ಸೈನಿಕರನ್ನ ಬರಮಾಡಿಕೊಳ್ಳೋದು, ಅವರ ತ್ಯಾಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅವರ ಬಾಯಿಂದಾನೇ ಅವರ ಅನುಭವವನ್ನ ಕಾರ್ಯಕ್ರಮಗಳಲ್ಲಿ ಹೇಳಿಸೋದು, ಇದೆಲ್ಲ ಅವರು ಮಾಡ್ತಿರುವಂತಹ IMCTF ಅಂತ ಹೇಳಿ ಪ್ರತಿಷ್ಠಾನ ಏನಿದೆಯಲ್ಲ, ಇದು ಅಖಿಲ ಭಾರತ ಮಟ್ಟದ ಸಂಘಟನೆ. ಈ ಮೂಲಕ ವಿಶೇಷವಾದಂತಹ ಸಮಾಜ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಇದಕ್ಕೆ ಹಿಂದೂ ಸಮಾಜೋತ್ಸವದ ವೇದಿಕೆ ಕೂಡ ಕೈ ಜೋಡಿಸಿದೆ. ಅವರು ಕೂಡ ಪರಮವೀರ ಚಕ್ರ ಪ್ರಶಸ್ತಿ ವಿಜೇತರು ಯಾರಿದ್ದಾರೆ ಅಥವಾ ಸೇವೆಯಲ್ಲಿ ದುಡಿದು ಯಾವೆಲ್ಲ ಸ್ಥಾನಮಾನಗಳನ್ನ ಪಡೆದಿದ್ದಾರೆ, ಏನೆಲ್ಲ ಬಲಿದಾನಗಳನ್ನ ಮಾಡಿದ್ದಾರೆ, ಅವರೆಲ್ಲರ ಒಂದು ಕುರಿತಾದಂತಹ ಚಿತ್ರ ಪ್ರದರ್ಶನ ಇರಬಹುದು, ಅವರ ಸಾಧನೆಗಳು, ಅವರ ಪದಕಗಳು, ಹೀಗೆ ಹಲವಾರು ರೀತಿಯ ಮಾಹಿತಿಗಳನ್ನ ತೋರ್ಪಡಿಸುವಂತಹ ಒಂದು ಆಯೋಜನೆಯಲ್ಲಿ ಆಯೋಜಕರಾಗಿ, ಸಂಯೋಜಕರಾಗಿ, ಸಂಘಟಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಮಹಾನುಭಾವರಾದಂತಹ ವ್ಯಕ್ತಿ. ಅವರು ಕೂಡ ನಮಗೆ ಯೋಧ ಸಮಾನರೇ. ಸಮಾಜದ ಮಧ್ಯೆ ಇರುವಂತಹ ಯೋಧರು, ಸಮಾಜ ಸುಧಾರಣೆ ಮಾಡ್ತಿರುವಂತಹ, ಜಾಗೃತಿ ಮೂಡಿಸ್ತಿರುವಂತಹ ಯೋಧರು. ಅವರ ಬಾಯಿಯಲ್ಲೇ ಅವರ ಅನುಭವವನ್ನ, ಅವರ ಸಂಘಟನೆಯ ಬಗ್ಗೆ ಕೇಳೋದಕ್ಕೆ ನಾವೆಲ್ಲ ಕಾತುರರಾಗಿದ್ದೇವೆ. ಪುನಃ ಶ್ರೀಯುತ ರಮೇಶ್ ಮಹೋದಯ ಅವರಿಗೆ ನಮ್ಮ ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನದ ಪ್ರತಿಯೊಬ್ಬ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತಗಳು. ಧನ್ಯವಾದ. ಹರಿ ಓಂ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಮಾತಾಡಿ. ಸರಿ. ಶುಭ ಸಾಯಂಕಾಲ. ರತ್ನಾಕರ ಧೌತ ಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೈತ್ರಿ ಪ್ರತಿಷ್ಠಾನಂ ಅವರ ಯೋಧ ನಮನಂ ಕಥಾಮೃತಂ ಈ ಕಾರ್ಯಕ್ರಮದ ಯೋಧ ಬಂಧುಗಳಿಗೆ ಅನಂತ ವಂದನೆಗಳು. ಅಗಳೇ ಭಗಿನಿ ಕವಿತಾ ತಿಳಿಸಿದ್ರು, ನಾನೇನು ಯೋಧನಲ್ಲ, ಆದರೆ ಯೋಧರಲ್ಲಿ ಆಸಕ್ತಿ ಇರುವಂತಹ ಕಾರ್ಯಕರ್ತ. ನಾನೊಬ್ಬ ನಿವೃತ್ತ ಬ್ಯಾಂಕ್ ಉದ್ಯೋಗಿ. ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ ತುಂಬಾ ಆಸಕ್ತಿ ಇದೆ ನನಗೆ. ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದ ಕೂಡ ಅನೇಕ ರೀತಿಯ ಸೇವಾ ಚಟುವಟಿಕೆಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೆ. ಈಗ ಬ್ಯಾಂಕಿನ ನಿವೃತ್ತಿ ಆದ ನಂತರ ಸಾಕಷ್ಟು ಸಮಯ ಇರೋದ್ರಿಂದ ನಮ್ಮ ದೇಶದ ಅನೇಕ ಸೇವಾ ಚಟುವಟಿಕೆಗಳ ಜೊತೆಗೆ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಬೆಂಗಳೂರಿನಲ್ಲಿ ನೆಲೆ ಅಂತ ಒಂದು ಪ್ರತಿಷ್ಠಾನ ಇದೆ, ನೆಲೆ ಫೌಂಡೇಶನ್. ಯಾವ ರೋಡ್ ನಲ್ಲಿ ಇರ್ತಕ್ಕಂಥ ಮಕ್ಕಳು ಅವರಿಗೆ ಕರ್ಕೊಂಡ್ಬಂದು ಟೋಟಲ್ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ. ಅದೇ ರೀತಿ ವಾನಪ್ರಸ್ಥ ಅಂತ ನಾಗರಬಾವಿಲಿ ಒಂದು ವೃದ್ಧಾಶ್ರಮ ಇದೆ. ಇವೆಲ್ಲ ಉಚಿತವಾಗಿ ಸಮಾಜ ಸೇವೆ ಮಾಡ್ತಾ ಇರತಕ್ಕಂತಹ ಸಂಸ್ಥೆಗಳು. ಮಲ್ಲೇಶ್ವರಂದಲ್ಲಿ ಅರುಣ ಚೇತನ ವಿಶೇಷ ಮಕ್ಕಳ ಶಾಲೆ ಇದೆ, ಅಲ್ಲಿ ನಾನು ಉಪಾಧ್ಯಕ್ಷ ಅಂತ 3 ವರ್ಷ ಕೆಲಸ ಮಾಡಿದೆ. ಅದೇ ರೀತಿ ಕೋಣನಕುಂಟೆಯಲ್ಲಿ ಅಭ್ಯುದಯ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಸೇವಾ ಬಸ್ತಿ ಅಂದ್ರೆ ಸ್ಲಮ್ ಏರಿಯಾದಿಂದ ಮಕ್ಕಳಿಗೆ ಜನರು ಟ್ಯೂಷನ್ ಹೇಳ್ಕೊಡ್ತೀವಿ. ಪ್ರತಿ ದಿವಸ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ SSLC ಮಕ್ಕಳಿಗೆ ಹೇಳ್ಕೊಡೋ ಕೆಲಸ ಕೂಡ ಮಾಡ್ತಾ ಇರ್ತೀವಿ. ಈ ರೀತಿ ಸಮಾಜದಲ್ಲಿ ಯಾವ ಶುಲ್ಕ ನಿಶುಲ್ಕವಾಗಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ. ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ ಮತ್ತು ಗಂಗಾವತಿಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ವಿಪರೀತ ಬಿಸಿಲು 44 ಡಿಗ್ರಿವರೆಗೆ ಇರ್ತದೆ. ಅದಕ್ಕೆಲ್ಲ ಒಂದು ವಿಶೇಷ ಕಾರ್ಯಕ್ರಮ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದೀವಿ. 2 ತಿಂಗಳಲ್ಲಿ ಉಚಿತವಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಕೋಲ್ಡ್ ಅಂಡ್ ಫಿಲ್ಟರ್ಡ್ ವಾಟರ್ ಫ್ರೀ ಡಿಸ್ಟ್ರಿಬ್ಯೂಷನ್, ಇದನ್ನ ಮಾಡ್ತಾ ಇದ್ದೀವಿ. ಬೆಳಗ್ಗೆ 11ರಿಂದ 4 ಗಂಟೆವರೆಗೆ ಅಲ್ಲಿ ಬಂದವರಿಗೆಲ್ಲರೂ ಬೆಲ್ಲ ಕೊಟ್ಟು ನೀರು ಕೊಡ್ತಾ ಇದ್ವಿ. ಅನೇಕ ಜನರು ಬಂದು ನಮಗಿನ ಹರಸಿ ಹೋಗ್ತಾರೆ. ಈ ಎಲ್ಲಾ ಕೆಲಸಗಳು ಅನೇಕ ಕಾರ್ಯಕರ್ತರು ಕೂಡಿ ಸಂಘಟನೆಯಿಂದ ಮಾಡ್ತಾ ಇರ್ತೇವೆ. ಇದರಲ್ಲಿ ನಂದಾದೀಪ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಘಟನೆ ಇದೆ, IMCTF ಕೂಡ ಒಂದು. ಅದೇ ರೀತಿ ಕೋಣನಕುಂಟೆಯಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಥೆಗಳು ಕೂಡ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇದ್ವಿ. ಇದರ ಜೊತೆಗೆ ಈಗ ಒಂದು ಶ್ಲೋಕ ಇದೆ, ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ವಿಷ್ಣು ಪುರಾಣದಲ್ಲಿ ಬರುವ ಈ ಶ್ಲೋಕ ನಮ್ಮ ದೇಶದ ಮಹತ್ವವನ್ನು, ಅದರ ಭೌಗೋಳಿಕ ಭಾಗವನ್ನು ವಿವರಿಸುತ್ತದೆ. ಪ್ರಾಚೀನ ಭೂಮಿಯ ಭೌಗೋಳಿಕ ವಿಸ್ತಾರ ಮತ್ತು ಅದರ ನಾಗರಿಕತೆಯನ್ನು ಕೂಡ ತಿಳಿಸ್ತದೆ. ನಾವು ನೋಡ್ತೀವಿ, ನಮ್ಮ ಸನಾತನ ಧರ್ಮ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಸನಾತನ ಇರ್ತಕ್ಕಂಥ ನಮ್ಮ ದೇಶ. ರಾಮಾಯಣ ಮಹಾಭಾರತ ಕಾಲದಲ್ಲಿ ನಮ್ಮ ದೇಶ ಅತ್ಯಂತ ಸಂಪದ್ಭರಿತವಾದ ಧರ್ಮದಿಂದ ನಡೆದಂತಹ ದೇಶ. ವಿಶೇಷ ರಾಮಾಯಣದಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಂತ ಕೂಡ ನಾವು ಕರಿತೀವಿ. ಈ ರೀತಿಯೇ ಶ್ರೀರಾಮನು ಧರ್ಮದಿಂದ ರಾಜ್ಯವಾಳಿ ನಮಗೆಲ್ಲ ತೋರಿಸಿದ್ನಲ್ಲ. ಇಂತಹ ಇತಿಹಾಸವಿರುವ ನಮ್ಮ ದೇಶಕ್ಕೆ ಯಾಕೆ ಸ್ವಲ್ಪ ನಡುವೆ ಸಮಸ್ಯೆ ಆಯ್ತು? 2600 ವರ್ಷಗಳ ಹಿಂದೆ
ಅಂದ್ರೆ ಕ್ರಿಸ್ತಿ ಪೂರ್ವ 6ನೇ ಶತಮಾನದಿಂದ ಅನೇಕ ವಿದೇಶಿ ಆಕ್ರಮಣಕಾರಿಗಳು ನಮ್ಮ ದೇಶದಲ್ಲಿ ಬಂದು ನಮ್ಮನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ನಮ್ಮನ್ನ ಒಡೆದು ಆಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಯಾಕೆ ಆಯ್ತು? ಇದರಲ್ಲಿ ಒಬ್ಬ ಕವಿ ಹೇಳ್ತಾನೆ, ಗ್ರೀಕ ಹೂಣ ಶಕಯವನ್ ಟೂಟ ತೇತೆ ಭೂಮಿ ಪರ್. ನಮ್ಮ ದೇಶಕ್ಕೆ ಯಾರ್ಯಾರೆಲ್ಲ ಬಂದ್ರು? ಗ್ರೀಕರು ಬಂದ್ರು, ಹೂಣರು ಬಂದ್ರು, ಶಕನರು, ಯೌವನರು, ಆಫ್ಘನರು, ತುರುಕರು, ಎಷ್ಟು ಜನ ಎಲ್ಲ ಬಂದ್ರು. ಇಷ್ಟು ಜನ ಎಲ್ಲ ಬಂದು 2600 ವರ್ಷಗಳ ಹಿಂದೆಯೇ ಅವರು ನಮ್ಮ ದೇಶಕ್ಕೆ ಲಗ್ಗೆ ಇಡ್ಲಿಕ್ಕೆ ಶುರು ಮಾಡಿದ್ರು. ಅನೇಕ ಈ ರೀತಿ ಆಕ್ರಮಣಕಾರಿಗಳು ಬಂದು ನಮ್ಮ ದೇಶವನ್ನ ಆಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗಿದ್ದಂತ ನಮ್ಮ ದೇಶ ಭಾರತ ಮಾತೆ ನೋಡ್ತೀವಿ ನಾವು, ಎಷ್ಟು ಭಾರತ ಮಾತೆ ಎಲ್ಲಿವರೆಗೆ ತಂದಿವಿ, ಆಕೆ ಎಷ್ಟು ಭಾಗಗಳನ್ನ ಕಟ್ ಮಾಡಿವಿ, ನಾವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೊಂದು ಭಾಗ ನಮ್ಮಲ್ಲಿ ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ, ಆಫ್ಘಾನಿಸ್ತಾನ್, ನೇಪಾಳ್, ಭೂತಾನ್, ಶ್ರೀಲಂಕಾ, ಟಿಬೇಟ್, ಮಲ್ದೀವ್ಸ್, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಆಕ್ಸಿಚಿನ್, ಕತಿಚು ಐಲ್ಯಾಂಡ್, ಇಂತ ಅನೇಕ ಭಾಗಗಳು ನಮ್ಮ ಭಾರತ ಮಾತೆಯಿಂದ ಕಟ್ಟಾಗೋಗ್ಬಿಟ್ಟೆ, ಕತ್ತರಿಸಲ್ಪಟ್ಟಿದೆ. ನಮಗೇನು ಅನ್ಸೋದಿಲ್ವಾ? ನಮ್ಮ ತಾಯಿಗೆ ಏನಾದ್ರೂ ನಮಗೇನೋ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ಒದ್ದಾಡ್ತೀವಿ, ಆದ್ರೆ ನಮ್ಮ ಭಾರತ ಮಾತೆಗೆ ಇಷ್ಟೆಲ್ಲಾ ಕಟ್ಕೊಂಡು ಹೋದ್ರು ನಮ್ಮ ಮನಸ್ಸಿಗೆ ಏನು ಅನ್ಸಂಗಿಲ್ಲಲ್ಲ. ಈ ರೀತಿವರೆಗೆ. ಆದ್ರೂ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತೇನೋ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ. ಯಾವಾಗ ನಮ್ಮ ದೇಶಕ್ಕೆ ತೊಂದರೆ ಆಯ್ತು, ಆ ಸಮಯದಲ್ಲಿ ಮಹಾಪುರುಷರು ಇಲ್ಲಿ ಬಂದು ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳ ಪ್ರಯತ್ನ ಮಾಡಿದ್ರು. ಆದ್ದರಿಂದಲೇ 2600 ವರ್ಷಗಳವರೆಗೆ ನಮ್ಮ ಮೇಲೆ ಇಷ್ಟೊಂದು ಆಕ್ರಮಣ ಆದ್ರೂ ನಮ್ಮ ಸಂಸ್ಕೃತಿ ಧರ್ಮ ಉಳ್ಕೊಂಡು ಬಂದಿದೆ. ಇದು ಒಂದು ವಿಶೇಷ ಅಂತ ಹೇಳ್ಬಹುದು. ಇದು ಪರಮಾತ್ಮನ ವಿಶೇಷ ಒಂದು ಪ್ರೇರಣೆ ನಮ್ಮ ಮೇಲಿದೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಅನೇಕ ರತ್ನಗಳು ಭಾರತ ಮಾತೆಗೆ ಅರ್ಪಣೆ ಆಗಿದ್ದುಂಟು, ಇಲ್ಲಾಂದ್ರೆ ಇದೆಲ್ಲ ಸಾಧ್ಯ ಆಗ್ತಿದ್ದಿಲ್ಲ. ಯಾವ್ಯಾವ ರೀತಿ ರತ್ನಗಳು ಭಾರತ ಮಾತೆಯ ಕೊರಳಲ್ಲಿ ಹಾರವಾಗಿ ಕೂತಿದೆ ಅಂದ್ರೆ ಅದರಲ್ಲಿ ಕೆಲವು ಉದಾಹರಣೆ ಕೊಡಬಹುದು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸ್ವತಂತ್ರ ವೀರ್ ಸಾವರ್ಕರ್, ಜೋರಾವರ್ ಸಿಂಗ್ ಫತೇ ಸಿಂಗ್, ಮದನ್ ಲಾಲ್ ಡಿಂಗ್ರಾ, ಚಾಪೇಕರ್ ಬಂಧುಗಳು, ಕಿತ್ತೂರು ರಾಣಿ ಚೆನ್ನಮ್ಮ, ಉಧಮ್ ಸಿಂಗ್, ವಲ್ಲಭಾಯಿ ಪಟೇಲ್, ರಾಣಿ ಲಕ್ಷ್ಮೀಬಾಯಿ, ಮಂಗಲ ಪಾಂಡೆ, ಶಿವಾಜಿ ಮಹಾರಾಜ್, ಕೃಷ್ಣದೇವರಾಯ, ಡಾಕ್ಟರ್ ಹೆಡ್ಗೇವಾರ್, ಪರಂ ಪೂಜನೆ ಮಾಧವ ಸದಾಶಿವ ಗೋಳ್ವಲ್ಕರ್, ಇನ್ನೂ ಅನೇಕ ರೀತಿಯ ರತ್ನಗಳು ನಮ್ಮ ಭಾರತ ಮಾತೆಯ ಕೊರಳಲ್ಲಿ ಹಾರಗಳಾಗಿ ಕೂತಿವೆ. ಅದಕ್ಕೋಸ್ಕರ ನಮ್ಮ ದೇಶ ಇಲ್ಲಿವರೆಗೆ ಆಕ್ರಮಣ ಇಷ್ಟು ಸಹಿಸಿಕೊಂಡು ಸನಾತನ ಧರ್ಮ ಮುಂದಕ್ಕೆ ತಗೊಳ್ತಾ ಇದೆ. ನಮ್ಮ ದೇಶ ಭಗವಂತನ ನಿಜವಾಗ್ಲೂ ಕೃಪೆ. ಅದಕ್ಕೆ ಇಷ್ಟೆಲ್ಲ ಆಕ್ರಮಣಕಾರಿಗಳಲ್ಲಿ ಬಂದ್ರು, ದೋಚ್ಕೊಂಡು ಹೋದ್ರು, ಆದ್ರೂ ಇನ್ನೂ ಸಾಕಷ್ಟಿದೆ. ಇದೆಲ್ಲ ನಮ್ಮ ದೇಶದ ಅಂತಃಶಕ್ತಿಯಿಂದ ಇದೆಲ್ಲ ಇದೆ. ಸೊ ನಾವೆಲ್ಲ ಎರಡನೇದು ಇನ್ನೊಂದು ಹೇಳ್ಬೇಕಾದ್ರೆ, ಇಷ್ಟೊಂದು ಬದಲಾವಣೆ, ನಾವು ಇಷ್ಟೆಲ್ಲ ಕಷ್ಟ ಆದ್ರೂ ಕೂಡ ಕಳೆದ 70 ವರ್ಷಗಳ ಕೆಲಸ ಆಗ್ಲಾರ್ದು ಈ ಕಳೆದ 15 ವರ್ಷದಲ್ಲಿ ಎಷ್ಟೊಂದು ಕೆಲಸ ಆಗಿದೆ, ನಾವು ವಿಚಾರ ಮಾಡ್ಬೇಕು. ನಾವು ಸೌಭಾಗ್ಯಶಾಲಿಗಳು. ಯಾಕಂದ್ರೆ ಈಗ ನಾವಿದ್ದೀವಲ್ಲ, ನಮ್ಮ ಕಣ್ಣ ಎದುರುಗಡೆನೆ 500 ವರ್ಷಗಳಲ್ಲಿ ಆಗಲಾರ್ದ ಬದಲಾವಣೆಗೆ ನಾವೆಲ್ಲ ನೋಡ್ತಾ ಇದೀವಿ. ಉದಾಹರಣೆಗೆ ಕಾಶ್ಮೀರದಲ್ಲಿ 370 ರದ್ದಾಯ್ತು, ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಯ್ತು, ಇದೇ ರೀತಿ ಎಲೆಕ್ಷನ್ ಸುಧಾರಣೆ SIR ಬಂತು, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು, CAA ಬಂತು. ಇವೆಲ್ಲ ನಾವು ಕನಸಿನಲ್ಲಿ ನಾವು ಕಾಣ್ತಾ ಇರ್ಲಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಕಾಲೇಜ್ಗೆ ಹೋಗ್ತಿದ್ವಿ ಅಥವಾ ನಾವು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅನೇಕ ನಮ್ಮ ಸಂಘದ ಮಿತ್ರ ಕೇಳ್ತಾ ಇದ್ರು. ನಾವು ಕಾರ್ಯಕ್ರಮದಲ್ಲಿ ಬೈಠಕಲ್ಲಿದ್ದಾಗ 370 ತೆಗಿತೀವಿ ಅಂತ ಹೇಳಿದ್ರೆ ನಗ್ತಿದ್ರು ಅವರು. ಉತ್ಸಾಹ, ಈ ಜನ್ಮಕ್ ಸಾಧ್ಯನಾ? ಅದು ಜನ್ಮಕ್ಕಲ್ಲ, ಕೇವಲ ನಮ್ಮ ಜೀವಮಾನದಲ್ಲಿ ಅದನ್ನು ನೋಡಿದ್ವಿ. ತುಂಬಾ ಸಂತೋಷ ಆಗ್ತದೆ ಕೆಲಸ ಮಾಡ್ಲಿಕ್ಕೆ. ಇಂತ ಅನೇಕ ಕ್ರಾಂತಿಕಾರಿಗಳು ಕೆಲಸ ಮಾಡಿದ್ರಿಂದ ಇಷ್ಟೆಲ್ಲ ಆಯ್ತು. ಈ ರೀತಿ ಬ್ರಿಟಿಷರ ಸ್ವಾತಂತ್ರ್ಯ, ಬ್ರಿಟಿಷರು ನಮ್ಮ ದೇಶಕ್ಕೆ ಯಾಕೆ ಬಂದ್ರು? ಕೊನೆಗೆ ಬಂದ್ರು ಬ್ರಿಟಿಷರು. ಮೊಘಲರೆಲ್ಲ ಹೋದ ನಂತರ ಇತ್ತೀಚಿನ 200 ವರ್ಷಗಳಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ್ರು. ಅವ್ರು ಬಂದು ಏನ್ ಮಾಡಿದ್ರು? ಅವ್ರು ಬಂದಾಗ ಕೂಡ ಅನೇಕ ನಮ್ಮ ರಾಜಕೀಯರಿದ್ರು, ಸಾಕಷ್ಟು ಬದಲಾವಣೆ ಇತ್ತು. ಆದ್ರೂ ಕೂಡ ನಮ್ಮಲ್ಲಿ ಸ್ವಾರ್ಥದಿಂದ ನಾವು ಮೆರೆದ್ವಿ. ಸ್ವಾರ್ಥದಿಂದ ನಮ್ಮಲ್ಲಿ ಜಾತಿಗಳು ಒಡೆದೋದ್ರಿಂದ ಬ್ರಿಟಿಷರು ಒಂದು ವ್ಯಾಪಾರಕ್ಕೆ ಬಂದು ನಮ್ಮನ್ನ ನೋಡಿ ನಮ್ಮನ್ನೇ ಒಡೆದು ಆಳುವಂತ ಕೆಲಸ ಮಾಡಿದ್ರು. ಇಂತಹ ಸಮಯದಲ್ಲಿ ಕೂಡ ಯಾರು ಸುಮ್ಮನೆ ಕೂತಿರ್ಲಿಲ್ಲ. ಅನೇಕ ಜನ ಕ್ರಾಂತಿಕಾರಿಗಳು ಅವ್ರನ್ನ ಹೊರಗೆ ಓಡಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಪರಂ ಪೂಜ್ಯನೇ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಇವರು ಜನ್ಮ ಆಯ್ತು. ಇವರು ಜನ್ಮಜಾತ ದೇಶಭಕ್ತರು. ಚಿಕ್ಕವರಿದ್ದಾಗೆ ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥರಾದ್ರು. ಅನಾಥರಂತ ಅವ್ರು ಹೇಳ್ಬಹುದಾದ್ರೆ ರಾಷ್ಟ್ರ ಈಗ ಅವರಿಗೆ ಅತ್ಯಂತ ದೇವತಾ ಸ್ಥಾನದಲ್ಲಿ ಇಟ್ಟಿದೆ. ಅವರು ಕಲಿತಾ ಇರಬೇಕಾದ್ರೆ ರಾಷ್ಟ್ರಭಕ್ತಿ ಅವರು ಮನೆಯಲ್ಲಿ ತುಂಬಿತ್ತು. ನಂತರ ಅವರು ವಿಚಾರ ಮಾಡ್ತಾ ಅಭ್ಯಾಸ ಶುರು ಮಾಡಿದ್ರು. ಮೆಡಿಕಲ್ಗಾಗಿ ಕಲ್ಕತ್ತಾಕ್ ಹೋದ್ರು. ಕಲ್ಕತ್ತಾದಲ್ಲಿ ಅನೇಕ ಕ್ರಾಂತಿಕಾರಿಗಳ ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡಿದ್ರು.
ತಮ್ಮ ವೈದ್ಯಕೀಯ ವೃತ್ತಿ ಜೊತೆಗೆ ಕ್ರಾಂತಿಕಾರಿಗಳಲ್ಲಿ ಕೂಡ ಕೆಲಸ ಮಾಡಿದ್ರು. ಅವರಿಗನಿಸ್ತು ಕ್ರಾಂತಿಕಾರಿಗಳ ವಿಷಯ ಎಲ್ಲ ಕೇಳಿದ್ರೆ ಕ್ರಾಂತಿಕಾರಿಗಳ ವಿಷಯ ಕೇವಲ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತಿತ್ತು. ಅದರ ಪರಮ ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು ವಿಚಾರ ಮಾಡಿದ್ದು ಸ್ವಾತಂತ್ರ್ಯ ತೆಗೆದುಕೊಳ್ಳೋದು ಮಹತ್ವ ಅಲ್ಲ, ಸ್ವಾತಂತ್ರ್ಯ ಯಾಕೆ ಕಳ್ಕೊಂಡ್ವೆ ಮುಂಚೆ ಅದನ್ನ ವಿಚಾರ ಮಾಡ್ಬೇಕಲ್ಲ. ಸೊ ಇದು ವಿಚಾರ ಮಾಡಿದಾಗ ಅವ್ರಿಗೆ ಅನ್ಸಿದ್ದು ನಮ್ಮ ದೇಶದಲ್ಲಿ ಭಾರತ ಮಾತೆಯ ಮಕ್ಕಳು ಅನ್ನೋದು ನಾವು ಮರೆತು ಬಿಟ್ವಿ, ನಾವೆಲ್ಲ ಜಾತಿಗಳಲ್ಲಿ ಹಂಚಿ ಹೋದ್ವಿ, ಇದರ ದುರುಪಯೋಗ ವಿದೇಶಿಯರು ತಗೊಂಡ್ರು, ಅದಕ್ಕೆ ಸ್ವಾತಂತ್ರ್ಯ ಹೋಯ್ತು. ಹಂಗಾರೆ ಸ್ವಾತಂತ್ರ್ಯ ಪರ್ಮನೆಂಟ್ ಆಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಸರಳ ಸೂತ್ರ, ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಅಣ್ಣ ತಮ್ಮ. ಈ ರೀತಿ ಭಾರತ ಒಂದಾದ್ರೆ ಇಲ್ಲಿ ಯಾವ ದುಷ್ಟ ಶಕ್ತಿಯೂ ಇಲ್ಲಿ ತಲೆ ಹಾಕ್ಲಿಕ್ಕಿಲ್ಲ ಅಂತ ವಿಚಾರ ಮಾಡಿ ಅವರೇ ಸ್ವತಃ 1925 ಸೆಪ್ಟೆಂಬರ್ 27 ನಾಗಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಇದರ ಉದ್ದೇಶ ಹಿಂದೂ ಸಂಘಟನೆ, ರಾಷ್ಟ್ರ, ಭಾರತ ಮಾತೆಯ ಸೇವೆ, ಅಷ್ಟೇ ಕೆಲಸ. ಏನ್ ಮಾಡ್ಬೇಕು? ಪ್ರತಿನಿತ್ಯ 1 ಗಂಟೆ ಒಂದ್ ಕಡೆ ಕೂತ್ಕೊಳ್ಬೇಕು, ಅಲ್ಲಿ ರಾಷ್ಟ್ರ ಭಕ್ತಿ ವಿಚಾರ ಮಾಡ್ಬೇಕು, ಮನೆಗೆ ಹೋಗ್ಬೇಕು. ಈ ಒಂದು ಗೆಳೆತನ ದೊಡ್ಡದು ಮಾಡ್ತಾ 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 ಇಡೀ ದೇಶದಲ್ಲಿ ವಿಶಾಲವಾಗಿ ಬೆಳೆಸಿದ್ರು. ಅವರು ಕೆಲಸ ಮಾಡಿದ ಕೇವಲ 15 ವರ್ಷ. ಆದರೆ ಮುಂದೆ ಬಂದವರು ಪರಂ ಪೂಜ್ಯನ ಮಾಧವ ಸದಾಶಿವ ಗೋಳ್ವಲ್ಕರ್, ಇವರು ಇದನ್ನ ಇಡೀ ದೇಶಕ್ಕೆ ತೆಗೆದುಕೊಂಡವರು. ಅನೇಕ ಸಂಘಟನೆಗಳ ಪ್ರಾರಂಭ ಆಯ್ತು. ಇಂತಹ ಒಂದು ಸಂಘಟನೆಗಳ ಪ್ರಾರಂಭ ಆದ ಸಮಯದಲ್ಲಿನೇ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ನಾವು ನೋಡ್ಬೇಕಾದ್ರೆ ನಮಗೆ ಅನಿಸ್ತು ಸಂಘಕ್ಕೆ ನಮ್ಮ ಈ ರೀತಿಯ ಸಂಸ್ಕಾರ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಬೇಕು. ಸಂಸ್ಕಾರ ಕೊಡುವಂತಹ ಒಂದು ಕೆಲಸ ಕೂಡ ನಾವು ಮಾಡ್ಬೇಕು ಅಂತ ಅನ್ಸಿದ್ರಿಂದ IMCTF ಅಂತ ಸಂಸ್ಥೆ 6 ವರ್ಷಗಳ ಕೆಳಗಡೆ ಪ್ರಾರಂಭ ಆಯ್ತು. ಇದು ಚೆನ್ನೈನಲ್ಲಿ ಪ್ರಾರಂಭ ಆಯ್ತು. ಇದು ಮುಖ್ಯವಾಗಿ ಇದಕ್ಕೆ ಅಂತ ಹೇಳಿದ್ರೆ ಶ್ರೀ ಎಸ್ ಗುರುಮೂರ್ತಿಜಿ, ನಾವೆಲ್ಲ ಹೆಸರು ಕೇಳಿದಿವೆ. ಶ್ರೀ ಎಸ್ ಗುರುಮೂರ್ತಿ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟರ್, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ತುಗಲಕ್ ಪತ್ರಿಕೆ ಎಡಿಟರ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಫೈನಾನ್ಸಿಯಲ್ ಅಡ್ವೈಸರ್. ಇವರು ಇಂಟರ್ನ್ಯಾಷನಲ್ ಫಿಗರ್. ಸೊ ಇವರು ಒಂದು ಕನಸಿತ್ತು, ಇಡೀ ದೇಶದಲ್ಲಿ ವ್ಯಾಲ್ಯೂ ಬಿಲ್ಡ್ ಮಾಡ್ಬೇಕು. ನಾವೇನು ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿಕ್ಷಣ ಆಗ್ಲಿ ಅದು ಆಗ್ಲಿ ಎಲ್ಲ ಕೆಳಗೆ ಹೋಗ್ತಾ ಇದೆ, ಇದು ಸರಿ ಆಗ್ಬೇಕಾದ್ರೆ ವ್ಯಾಲ್ಯೂ ಬಿಲ್ಡಿಂಗ್ ಮಾಡ್ಬೇಕು, ಅವಾಗ ನಮ್ ದೇಶ ಸರಿ ಆಗ್ತದೆ ಅಂತ ಹೇಳಿ IMCTF ಪ್ರಾರಂಭ ಮಾಡಿದ್ರು. IMCTF ಅಂತ ಹೇಳಿದ್ರೆ ನಮ್ಮ ಬಗ್ಗೆನೇ ಹೇಳಿದ್ರು, ಇನಿಷಿಯೇಟಿವ್ ಫಾರ್ ಮಾರಲ್ ಅಂಡ್ ಕಲ್ಚರಲ್ ಟ್ರೈನಿಂಗ್ ಫೌಂಡೇಶನ್, ಹೆಡೆಡ್ ಬೈ ಶ್ರೀ ಎಸ್ ಗುರುಮೂರ್ತಿಜಿ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಚಾರಕರ ಆದಂತಹ ಶ್ರೀ ಗುಣವಂತ ಸಿಂಗ್ ಜಿ ಕೊಠಾರಿ, ಇವರಿಗೆ 78 ವರ್ಷ, 54 ವರ್ಷಗಳಿಂದ ಸಂಘದ ಪ್ರಚಾರಕರಾಗಿ ತಮ್ಮ ಜೀವನವನ್ನು ಶ್ರಮಿಸ್ತಾ ಇದ್ದಾರೆ. ಸಂಘದಲ್ಲಿ ಪ್ರಚಾರಕ ಅಂತ ಒಂದು ಶಬ್ದ ಇದೆ. ತಮ್ಮ ಮನೆ, ಮಠ, ಉದ್ಯೋಗ, ಹೆಂಡತಿ, ಮಕ್ಕಳು, ಉದ್ಯೋಗ ಎಲ್ಲವನ್ನು ಬಿಟ್ಟು ತಮ್ಮನ್ನ ತಾವೇ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡುವಂತ ವ್ಯಕ್ತಿಗಳಿಗೆ ಪ್ರಚಾರಕ ಅಂತ ಕರಿತೀವಿ. ಸೊ ಇವರು ಗುಣವಂತ್ ಸಿಂಗ್ ಕೊಠಾರಿ ಅವರು ಪ್ರಚಾರಕರು, 78 ವರ್ಷ. ಅವರು ಅಖಿಲ ಭಾರತೀಯ ಸಂಯೋಜಕರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮ್ದೊಂದು ಟೀಮ್ ಇದೆ. ನಾವೆಲ್ಲ ಸೇರಿ ಕರ್ನಾಟಕದ ಎಲ್ಲಾ ಕಡೆ ತಿರುಗಾಡ್ತಾ IMCTF ಅನ್ನ ಬೆಳೆಸ್ತಾ ಇದ್ದೀವಿ. ವ್ಯಾಲ್ಯೂ ಬಿಲ್ಡಿಂಗ್ ಈಸ್ ನೇಷನ್ ಬಿಲ್ಡಿಂಗ್ ಅಂದ್ರೆ ಸಂಸ್ಕಾರಗಳನ್ನ ಕಾರ್ಯಕರ್ತರಿಗೆ, ಸಮಾಜಕ್ಕೆ ಕೊಡ್ತಾ ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಕೊಡಬೇಕು. ಅವನು ತನ್ನ ಕುಟುಂಬಕ್ಕೆ ಸಂಸ್ಕಾರ ಕೊಡ್ತಾನೆ, ಕುಟುಂಬದಿಂದ ಸಮಾಜಕ್ಕೆ ಸಂಸ್ಕಾರ, ಸಮಾಜದಿಂದ ರಾಷ್ಟ್ರಕ್ಕೆ ಸಂಸ್ಕಾರ. ಈ ರೀತಿ ಸಂಸ್ಕಾರ ಕೊಡ್ತಾ ಕೆಲಸ ಮಾಡ್ತಾ ಇರ್ತೀವಿ. ಇದರಲ್ಲಿ ಮುಖ್ಯವಾಗಿ 6 ಥೀಮ್ಗಳಲ್ಲಿದೆ. ಮೊದಲನೇದು ಕನ್ಸರ್ವೇಷನ್ ಫಾರೆಸ್ಟ್ ಅಂಡ್ ಪ್ರೊಟೆಕ್ಟ್ ವೈಲ್ಡ್ ಲೈಫ್. ಎರಡನೇದು ಪ್ರಿಸರ್ವ್ ಎಕಾಲಜಿ. ಮೂರನೇದು ಸಸ್ಟೈನ್ ಎನ್ವಿರಾನ್ಮೆಂಟ್. ನಾಲ್ಕನೇದು ಮಹತ್ವದ್ದು ಇನ್ಕಲ್ಕೇಟ್ ಹ್ಯೂಮನ್ ಅಂಡ್ ಫ್ಯಾಮಿಲಿ ವ್ಯಾಲ್ಯೂಸ್. 5ನೇದು ಫೋಸ್ಟರ್ ವುಮೆನ್ಸ್ ಆನರ್. 6ನೇದು ಇನ್ಸ್ಟಿಲ್ ಪ್ಯಾಟ್ರಿಯಾಟಿಸಂ. ಈ ರೀತಿ 6 ಥೀಮ್ಗಳಲ್ಲಿ IMCTF ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಏನ್ ಮಾಡ್ಬೇಕು? ಥೀಮ್ಗಳು ಹೇಳಿದೆ. ಈಗ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ವಂದನೆಗಳು ಇದೆ. ಅಗಳೇ ಬಗ್ಗೆನೇ ಹೇಳಿದ್ರು. ಪ್ರಕೃತಿ ವಂದನ, ಯಾವ ಪ್ರಕೃತಿಯಿಂದ ನಮ್ಮ ನಿತ್ಯ ಜೀವನ ನಡೀತಿದೆ ಅದಕ್ಕೆ ನಾವೇನೂ ಕೊಡೋದಿಲ್ಲ. ಒಂದು ಡಾಕ್ಟರ್ ಹತ್ರ ಹೋದ್ ಒಂದು APC ಗೋಲಿ ತಗೊಂಡ್ರೆ ಅದಕ್ಕೆ 10 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ. ಆದ್ರೆ ಯಾವ ಪ್ರಕೃತಿ ಪ್ರತಿನಿತ್ಯ ನಮಗೆ ಆಮ್ಲಜನಕ ಕೊಟ್ಟು ನಮ್ಮನ್ನ ಕ್ಷಣಕ್ಕೂ ಸಾಕುತ್ತದೆ, ಅದಕ್ಕೆ ನಾವು ನಮಸ್ಕಾರ ಕೂಡ ಮಾಡೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ನಾವು ಭ್ರಷ್ಟರಲ್ವಾ? ಆ ದೃಷ್ಟಿಯಿಂದ ಪ್ರಕೃತಿ ವಂದನಾ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿ ಮಾತ್ರ ಪಿತೃ ವಂದನ, ತಂದೆ ತಾಯಿಗಳಿಗೆ ಕುರ್ಚಿ ಮೇಲೆ ಕೂಡಿಸಿ ಮಕ್ಕಳಿಂದ ಅವರ ಪಾದ ಪೂಜೆ, ಆರತಿಯನ್ನು ಮಾಡಿ ಅವರ ಆಶೀರ್ವಾದ ಪಡೆಯುವುದು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ನಾನಿ ವಂದನ, ಅಜ್ಜ ಅಜ್ಜಿ ವಂದನ. ಅದೇ ರೀತಿ ಗೋ ವಂದನ, ನಾರಿ ವಂದನ, ಗುರು ವಂದನ, ಕೊನೆಗೆ ಬರ್ತಕ್ಕಂಥದ್ದು ಇವತ್ತಿನ ವಿಶೇಷ ಪರಮವೀರ ವಂದನ. ಈ ರೀತಿಯ ವಂದನೆಗಳನ್ನು ಮಾಡ್ತಾ ಮಾಡ್ತಾ ಸಮಾಜದಲ್ಲಿ ಬದಲಾವಣೆ ತರುವಂತಹ ಕಾರ್ಯಕ್ರಮ ಮಾಡ್ತೀವಿ.
ಯಾವ ರೀತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮಗೇನು ಕೇವಲ 50 ಜನ ಇದ್ರೆ ಸಾಕು. 50 ಜನರಿಗೆ ಕುರ್ಚಿ ಮೇಲೆ ಕೂಡ್ಸೋದು, ಮುಂದ್ಗಡೆ 20 ಫೋಟೋ ಹಿಡಿದು ಅದ್ರ ಬಗ್ಗೆ ತಿಳಿಸೋದು, ವಾಪಸ್ ಹೋಗ್ಬಿಡುದು. 1 ಗಂಟೆ ಕಾರ್ಯಕ್ರಮ. ಅದರಲ್ಲಿ ಯಾರು ಆಸಕ್ತರಾಗಿ ನಮಗ್ ಸಿಗ್ತಾರೆ ಅವರಿಗೆ ಸಂಘಟನೆ ಜೋಡಿಸ್ತಾ ಹೋಗೋದು. ಹೀಗೆ ಮಾಡಿರೋದ್ರಿಂದ ಇಲ್ಲಿವರೆಗೆ ನಮಗೆ ಈ ವಿಶೇಷವಾಗಿ ಪರಮ ವೀರ ವಂದನಕ್ಕೆ ಒಂದು 6 ತಿಂಗಳಲ್ಲಿ 65 ಜನ ನಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಾರೆ. ತುಂಬಾ ಆಸಕ್ತಿಯಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ವಂದನೆಗಳ ಮುಖಾಂತರ ಸಮಾಜದಲ್ಲಿ ಜಾಗೃತಿ ತರುವಂತಹ ಕೆಲಸ IMCTF ಮಾಡ್ತಾ ಇದೆ. 18 ಪ್ರಾಂತಗಳಲ್ಲಿ ಇದ್ರ ಕೆಲಸ ಇದೆ. ಈಗ ನಾವು ಬರೋಣ ಪರಮವೀರ ವಂದನ ಈ ಕಾರ್ಯಕ್ರಮಕ್ಕೆ. ಪರಮವೀರ ವಂದನ ಅಂತ ಹೇಳಿದ್ರೆ ನಮ್ಮ ಸೈನ್ಯದಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಒಂದು ಅತ್ಯಂತ ಉನ್ನತ ಪ್ರಶಸ್ತಿಯನ್ನ ಕೊಡ್ತಾರೆ. ಆ ಪ್ರಶಸ್ತಿಗೆ ಪರಮವೀರ ಚಕ್ರ ಪ್ರಶಸ್ತಿ ಅಂತ ಕರಿತೀವಿ. ಇದು ಸೈನ್ಯದಲ್ಲಿ ಕೊಡ್ತಕ್ಕಂತ ಪ್ರಶಸ್ತಿ ಮತ್ತು ಹೆಚ್ಚಾಗಿದು ಪೋಸ್ಟಾಲ್ಮಸ್ ಅಂತ ಕರಿತೀವಿ. ಮರಣ ಆದ ನಂತರವರಿಗೆ ಜಾಸ್ತಿ ಪ್ರಶಸ್ತಿ ಸಿಕ್ಕಿದ್ದು. ಆದ್ರೆ ಕೆಲವರಿಗೆ ಮಾತ್ರ ಇನ್ನು ಜೀವಂತಿದ್ದವರಿಗೆ ಈ ಚಕ್ರ ಸಿಕ್ಕದೆ. ಈ ಪರಮವೀರ ಚಕ್ರ ಪದಕವನ್ನು ವಿನ್ಯಾಸಗೊಳಿಸುವ ಹೆಸರು ಶ್ರೀಮತಿ ಸಾವಿತ್ರಿಬಾಯಿ ಖಾನೋಲ್ಕರ್. ಸಾವಿತ್ರಿಬಾಯಿ ಖಾನೋಲ್ಕರ್ ಇವರು ಮೂಲ ಸ್ವಿಟ್ಜರ್ಲ್ಯಾಂಡಿನ ಭಗಿನಿ. ಇವರು ಮೇಜರ್ ಜನರಲ್ ವಿಕ್ರಮ್ ರಾಮ್ಜಿ ಖಾನೋಲ್ಕರ್ ಇವರ ವಿವಾಹವಾದ್ರು. ಮದುವೆ ಆದ ನಂತರ ನಮ್ಮ ದೇಶಕ್ಕೆ ಬಂದ್ರು. ಇವರು ನಮ್ಮ ದೇಶಕ್ಕೆ ಬಂದ ಮೇಲೆ ಆಧ್ಯಾತ್ಮಿಕ ಅಭ್ಯಾಸ ಮಾಡಿದ್ರು, ರಾಷ್ಟ್ರದ ಬಗ್ಗೆ ಅಭ್ಯಾಸ ಮಾಡಿದ್ರು. ತುಂಬಾ ನಮ್ಮ ದೇಶದ ರಾಷ್ಟ್ರದ ಬಗ್ಗೆ ಅವರು ಚಿಂತೆ ಮಾಡಿ ತುಂಬಾ ಖುಷಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಈ ಸಮಯದಲ್ಲಿ ಅಂದ್ರೆ 1950ನೇ ಇಸ್ವಿ ಸಮಯದಲ್ಲಿ ನಮ್ಮ ಸರ್ಕಾರಕ್ಕೆ ಮತ್ತು ಸೈನಿಕರಿಗೆ ಅನಿಸ್ತು, ಸೈನ್ಯದಲ್ಲಿ ಒಂದು ಪದವಿ ಕೊಡಬೇಕು. ಯಾರು ಅತ್ಯಂತ ವೀರವಾಗಿ ಈ ರೀತಿ ಯುದ್ಧಗಳಲ್ಲಿ ಕೆಲಸ ಮಾಡಿರ್ತಾರಲ್ಲ ಅವರಿಗೊಂದು ಪದವಿ ಕೊಡಬೇಕು, ಪದಕ ಕೊಡಬೇಕು. ಅದಕ್ಕೆ ಪದಕ ವಿನ್ಯಾಸ ಮಾಡ್ರಿ ಅಂತ ಕೆಲವರಿಗೆ ಹೇಳಿದಾಗ ಸಾವಿತ್ರಿಬಾಯಿ ಖಾನೋಲ್ಕರ್ ಅವರು ಮುಂದೆ ಬಂದು 1950ರಲ್ಲಿ ಈ ಪದಕವನ್ನು ವಿನ್ಯಾಸಗೊಳಿಸಿದ್ರು. ಇದರಲ್ಲಿ ಇಂದ್ರನ ವಜ್ರಾಯುಧದ ಪ್ರತೀಕ ಇದೆ, ಸುತ್ತಲೂ 4 ವಜ್ರಗಳಿದೆ ಮತ್ತು ಕಮಲದ ವಿನ್ಯಾಸ ಇದೆ. ಪರಮವೀರ ಚಕ್ರ ಈ ಪದಕವು ಭಾರತೀಯ ಪೌರಾಣಿಕ ಪರಂಪರೆ ಮತ್ತು ವೀರತ್ವದ ಸಂಕೇತ ಕೂಡ ಆಗಿದೆ. ಇದೇ ರೀತಿ ಮೊಟ್ಟ ಮೊದಲನೆಯ ಪರಮವೀರ ಚಕ್ರ ಪ್ರಶಸ್ತಿ ವಿಜೇತರು ಮೇಜರ್ ಸೋಮನಾಥ್ ಶರ್ಮಾ ಅವ್ರ ಬಗ್ಗೆ ನಾನು ಹೇಳ್ತೀನಿ ಕತೆ. ಇವರು ಕೂಡ ಸಾವಿತ್ರಿಬಾಯಿ ಖಾನೋಲ್ಕರ್ ಏನು ಈ ಒಂದು ಪ್ರಶಸ್ತಿಯನ್ನು ವಿನ್ಯಾಸಗೊಳಿಸಿದ್ರು ಅವರ ಅಳಿಯರಾಗಿದ್ರು. ಸೊ 1947ನೇ ಇಸ್ವಿಗೆ ಸ್ವಾತಂತ್ರ್ಯ ಸಿಕ್ತು ನಮಗೆ. 15ನೇ ಆಗಸ್ಟ್ ನಾಳೆಗೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಸ್ವಲ್ಪ ದೀರ್ಘವಾಗಿ ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು. ನಾಳೆ 15ನೇ ಆಗಸ್ಟ್ ಬೆಳಗ್ಗೆ ಹೋಗಿ ಎಲ್ರು ಫ್ಲಾಗ್ ಹೋಸ್ಟಿಂಗ್ ಮಾಡಿ ಒಳ್ಳೆ ಸ್ವೀಟ್ ತಿಂದು ಮನೆಗೆ ಬರ್ತೀವಿ. ಆದ್ರೆ 1947 14ನೇ ತಾರೀಕು ರಾತ್ರಿ ನಮ್ಮ ದೇಶದಲ್ಲಿ ಏನ ಆಯ್ತು ಅನ್ನೋದನ್ನ ನಾವು ಸ್ವಲ್ಪ ಅಧ್ಯಯನ ಮಾಡ್ಬೇಕು. ನಮಗೆ 14ನೇ ತಾರೀಕು ರಾತ್ರಿ ತಿಥಿ ಮಾಡುವಂತ ದಿವಸ ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ಜನ ಭಗಿನಿಯರು ಪಾಕಿಸ್ತಾನದ ಇಲ್ಲಿ ಬಂದಂತ ಪ್ರಾಣ ಕೊಟ್ರು, ಎಷ್ಟು ಜನ ರೋಡ್ ನಲ್ಲಿ ಇದ್ರು. ಈ ರೀತಿ ಆಯ್ತಲ್ಲ, ಇದನ್ನ ನಾವು ತಿಳ್ಕೊಳಿಕ್ಕೆ ಅಭ್ಯಾಸ ಮಾಡ್ಬೇಕು. ಈ ರೀತಿ ನಾಳೆ ಸ್ವೀಟ್ ತಿನ್ನೋದಲ್ಲ, ಅದ್ರ ಬಗ್ಗೆ ವಿಚಾರ ಮಾಡುವಂತ ದಿವಸ. ಇಂತಹ ನಮ್ಮ ದೇಶ 15ನೇ ಆಗಸ್ಟ್ 47ಕ್ಕೆ ಸ್ವಾತಂತ್ರ್ಯ ಆಯ್ತು. ಆದರೆ ನಮ್ಮ ದುರ್ದೈವ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಆದ ಕೇವಲ 2 ತಿಂಗಳಲ್ಲಿಯೇ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡಿತು. ಅಕ್ಟೋಬರ್ 28ಕ್ಕೆ ಯುದ್ಧದ ಕಾರ್ಮೋಡ ಕಾಶ್ಮೀರದ ಬಡಗಾಂವ್ ಏರ್ಪೋರ್ಟ್ ನಲ್ಲಿ ಬಂತು. ಬಡಗಾಂವ್ ಏರ್ಪೋರ್ಟ್ ನಲ್ಲಿ ಈ ರೀತಿ ಒಂದು ವಾತಾವರಣ ನಿರ್ಮಾಣ ಆಯ್ತು. ಸೊ ಅಲ್ಲಿ ಯುದ್ಧದ ಒಂದು ಭೀತಿ ಗೊತ್ತಾಯ್ತು. ಒಬ್ರು ಯಾರೋ ಹೇಳಿದ್ರು, ಇಲ್ಲಿ ಯಾರೋ ಬರ್ತಾ ಇದಾರೆ ಕುರಿಕಾರು, ನೋಡಿದ್ರೆ ಅದೇ ನಮ್ಮ ದೇಶದ ಅನ್ಸೋದಿಲ್ಲ ಅಂತ ಒಬ್ರು ಹೇಳಿದ್ರು. ಈ ವಿಷಯ ನಮ್ಮ ಸೈನಿಕರಿಗೆ ಗೊತ್ತಾದ ತಕ್ಷಣ 29ನೇ ತಾರೀಕು ಸೈನಿಕದಲ್ಲಿ ಎಲ್ಲರೂ ಹಿರಿಯರು ಕೂತ್ಕೊಂಡು ವಿಚಾರ ಮಾಡಿದ್ರು. ಸೊ ಇಲ್ಲಿ ಏನೋ ಆಗ್ತಾ ಇದೆ, ಬಡಗಾಂವ್ ಏರ್ಪೋರ್ಟ್ ಅಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವ್ರಿಗೆ ಗೊತ್ತಾಯ್ತು ಬಡಗಾಂವ್ ಏರ್ಪೋರ್ಟ್ ಅನ್ನ ವಶಪಡಿಸಿಕೊಳ್ಳಕ್ಕೆ ಪಾಕಿಸ್ತಾನಿಯರ ದುಷ್ಟ ಶಕ್ತಿಗಳು ಬರ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಆ ಬಡಗಾಂವ್ ಏರ್ಪೋರ್ಟ್ ಮತ್ತು ಕಾಶ್ಮೀರ್ ಪೂರ್ತಿ ತಗೊಂಡ್ಬಿಟ್ರೆ ಅದನ್ನ ಭಾರತದಿಂದ ಕಟ್ ಮಾಡಬಹುದಂತ ಯೋಜನೆ ಮಾಡಿ, ನಾವು ವಿಚಾರ ಮಾಡೋಣ, ಸ್ವಾತಂತ್ರ್ಯ 2 ತಿಂಗಳಾಗಿತ್ತು ನಮ್ಮ ದೇಶಕ್ಕೆ, ಯೋಜನೆ ಮಾಡಿ ಪಾಕಿಸ್ತಾನಿಯರು ಹಂಚ ಹಾಕ್ತಾ ಇದ್ರು. ಆದ್ರೆ ಈ ಸಮಯದಲ್ಲಿ ಎಲ್ಲಾ ಸೈನಿಕರು ವಿಚಾರ ಮಾಡಿದಾಗ ಈ ಕೆಲಸ ಯಾರು ತಗೊಳ್ತೀರಿ, ಇದೊಂದು ಟಾಸ್ಕ್ ತಗೊಳ್ಬೇಕು ಅಂತ ಹೇಳಿದಾಗ ಮೇಜರ್ ಸೋಮನಾಥ್ ಶರ್ಮಾ ಅವರು ಸೈನ್ಯದಲ್ಲಿದ್ರು, ಇಡೀ ಕುಟುಂಬನೇ ಸೈನ್ಯದಲ್ಲಿತ್ತು. ಅವರು ಹಾಕಿ ಆಟದಲ್ಲಿ ಪ್ರಸಿದ್ಧ ಹಾಕಿ ಆಡ್ತಾ ಇದ್ರು. ಅವರ ಎಡಗೈ ಮುರಿದಿತ್ತು, ಪ್ಲಾಸ್ಟರ್ ಹಾಕಿದ್ರು. ಇಂತಹ ಸಮಯದಲ್ಲಿ ಇವರ ಉತ್ಕಟ ದೇಶಭಕ್ತಿ ಅವ್ರು ಹೇಳಿದ್ರು, ಈ ಕೆಲಸ ನಾನ್ ತಗೊಳ್ತೀನಿ ಮತ್ತೆ ನಿಮಗೆ ನಾನು ಪ್ರತಿಜ್ಞೆ ಮಾಡ್ತೀನಿ, ಈ ಬೆಳಗಾವಿ ಏರ್ಪೋರ್ಟ್ ಯಾವುದೇ ಕಾರಣಕ್ಕೂ ಪರಕೀಯರು ಬಿಟ್ಕೊಡೋದಿಲ್ಲ, ನನಗೆ ದಯವಿಟ್ಟು ಕೆಲಸ ಕೊಡಿ ಅಂತ ಹೇಳಿದ್ರು.
ಅವಾಗ ಮೇಜರ್ ಸೋಮನಾಥ್ ಶರ್ಮಾ ಡಾಕ್ಟರ್ ಹೇಳಿದ್ರು, ನಿಮ್ ಕೈ ಪ್ಲಾಸ್ಟರ್ ಹಾಕಿದಿಲ್ಲ, ಈಗ ನೀವು ಬೇಡ ಅಂತ ಹೇಳಿದ್ರು. ಆದ್ರೆ ಇವ್ರು ಕೇಳಲಿಲ್ಲ. ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ರು, ದಯವಿಟ್ಟು ನನಗೆ ಕೆಲಸ ಕೊಡಿ, ನಾನು ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ 29ನೇ ತಾರೀಕು ಅಕ್ಟೋಬರ್ ನಲ್ಲಿ ಇವರಿಗೆಲ್ಲ ಒಂದು ಬಟಾಲಿಯನ್ ಕೊಟ್ಟು ಮೇಲೆ ಕಳಿಸಿದ್ರು. ಎಲ್ಲವನ್ನು ನೋಡಿ 3ನೇ ತಾರೀಕು ನವೆಂಬರ್ ಮೇಲೆ ಬಡಗಾಂವ್ ಏರ್ಪೋರ್ಟ್ ಹತ್ರ ಇವ್ರು ಕೂತ್ಕೊಂಡ್ರು. ಒಂದಿಷ್ಟು ಬಟಾಲಿಯನ್ ತಗೊಂಡು ಹೋದ್ರು. ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಎಲ್ಲ ಕಾಯ್ತಾ ಇದ್ರು, ಯಾರು ಬರ್ತಾರೆ ನೋಡ್ಬೇಕು ಅಂತ ಹೇಳಿ. ಮಧ್ಯಾಹ್ನ 3 ಗಂಟೆ 2 ಗಂಟೆವರೆಗೆ ಯಾರು ಬರೋದಿಲ್ಲ. ಅವರಿಗೆ ಏನ್ ಅನಿಸ್ತು, ನಮ್ಮ ಸೈನಿಕರಿಗೆ ಇದು ಫೇಕ್ ಇರಬಹುದು ಅಂತ ಹೇಳಿ ಕೆಲವೊಂದು ಮಿಲಿಟರಿಯ ಪಡೆಗಳನ್ನು ವಾಪಸ್ ಕಳಿಸಿಕೊಡ್ತಾರೆ. ಬಡಗಾಂವ್ ಏರ್ಪೋರ್ಟ್ ದಿಂದ 3ನೇ ತಾರೀಕು ಮಧ್ಯಾಹ್ನ ಕೆಲವು ಪಡೆಗಳು ವಾಪಸ್ ಕಳಿಸಿದ ನಂತರ ಅರ್ಧ ಗಂಟೆ ಮೇಲೆ ತಕ್ಷಣ ಎದುರುಗಡೆಯಿಂದ ಫೈರಿಂಗ್ ಸ್ಟಾರ್ಟ್ ಆಗ್ತದೆ. ಬಂದು ಗುಂಡು ಮದ್ದುಗಳು ಎದುರಿಂದ ಬೀಳ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅವಾಗ ತಕ್ಷಣನೇ ಮೇಜರ್ ಸೋಮನಾಥ್ ಶರ್ಮಾ ಅವರು ಮೇಲಿನವರಿಗೆ ವರದಿ ಮಾಡ್ತಾರೆ, ಈ ರೀತಿ ನಾವು ನಮ್ಮ ವಿರೋಧಿಗಳ ಎದುರುಗಡೆ ಇದ್ದೀವಿ, 50 ಅಡಿ ಅಂತರದಲ್ಲಿ ಇದ್ದೀವಿ, ಮತ್ತು ನಮ್ಮ ಸೈನ್ಯ ಅವ್ರ ಸೈನ್ಯ 1:7 ಇದೆ. ಅಂದ್ರೆ ನಾವು 1 ಇದ್ರೆ ಅವ್ರು 7 ಇದ್ದಾರೆ. ಇಂತಹ ಸಮಯದಲ್ಲಿ ನಾನು ಪ್ರತಿಜ್ಞೆ ಮಾಡ್ತೀನಿ, ನಮಗೆ ನನ್ನ ಕೊನೆಯ ಸೈನಿಕನ ಕೊನೆಯ ಉಸಿರು ಕೊನೆಯ ಗುಂಡು ಇರುವರೆಗೆ ಹೋರಾಡಿ ಈ ಕಾಶ್ಮೀರದಲ್ಲಿರ್ತಕ್ಕಂಥ ಬಡಗಾಂವ್ ಏರ್ಪೋರ್ಟ್ ಭಾರತ ಮಾತಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ತಮ್ಮ ಫೋನ್ ಇಟ್ಬಿಡ್ತಾರೆ. ಇಟ್ಟು ಘನಘೋರ ಯುದ್ಧ ಮಾಡ್ತಾರೆ. 1:7 ಇದ್ರು ಕೂಡ ಘನಘೋರ ಒಂದು ಟೆಕ್ನಿಕ್ ಯೂಸ್ ಮಾಡಿ ಯುದ್ಧ ಮಾಡ್ತಾರೆ. ಇವರೆಲ್ಲ ಸೈನಿಕರಿಗೆ ಹೇಳ್ತಾರೆ, ಅಲ್ಲಿ ಗುಂಡು ಬರ್ತಾ ಇದ್ರೆ ನಾವು ಬಿದ್ದು ಬಿಡ್ಬೇಕು, ಮಲ್ಕೊಂಡ್ಬಿಡ್ಬೇಕು, ಮಲಗಿದಾಗ ಅವ್ರ ಗುಂಡು ಅವರಿಗೆ ತಲುಗಿಸಿ ಅವರೇ ಸಾಯ್ತಾರೆ ಅಂತೇಳಿ ಈ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರಿಂದ ಅರ್ಧ ಸೈನಿಕರು ಪಾಕಿಸ್ತಾನ ಅವ್ರವರೇ ಸಾಯ್ತಾರೆ. ನಂತರ 6 ಗಂಟೆವರೆಗೆ ಇವ್ರು ಎಲ್ಲಾ ಸೈನಿಕರನ್ನು ಹುರಿದುಂಬಿಸಿ ಜೋರಾಗಿ ಯುದ್ಧ ಮಾಡಿದ್ರಿಂದ 6 ಗಂಟೆಗೆ ಸರಿಯಾಗಿ ಪಾಕಿಸ್ತಾನಿಯರು ಪೂರ್ತಿ ಹತರಾಗ್ತಾರೆ, ಯಾರು ಇರೋದಿಲ್ಲ. ನಮ್ಮ ದುರ್ದೈವ ಅಂದ್ರೆ ನಮ್ಮ ಸೈನಿಕರು ಕೂಡ ಪೂರ್ತಿ ಹೋಗಿರ್ತಾರೆ, ಇನ್ಕ್ಲೂಡಿಂಗ್ ಅವರ್ ಮೇಜರ್ ಸೋಮನಾಥ್ ಶರ್ಮಾ. 6 ಗಂಟೆಗೆ ಸರಿಯಾಗಿ ನಮ್ಮ ಸೈನ್ಯ ಅಲ್ಲಿ ಬಂದು ಎಲ್ಲವನ್ನು ನೋಡ್ತಾರೆ. ಅಲ್ಲೆಲ್ಲ ದೇಹಗಳ ಪರೀಕ್ಷೆ ಮಾಡಿದಾಗ ಕೊನೆಗೆ 3 ದಿವಸದ ನಂತರ ಸೋಮನಾಥ್ ಶರ್ಮಾ ಅವರ ದೇಹ ಐಡೆಂಟಿಫೈ ಮಾಡಲಾಗ್ತದೆ. ಅವರು ತಮ್ಮ ಪಾಕೆಟ್ ಅಲ್ಲಿ ಭಗವದ್ಗೀತೆ ಇಟ್ಕೊಂಡಿರ್ತಾರೆ. ಭಗವದ್ಗೀತೆ ಮೇಲೆ ಸೋಮನಾಥ್ ಶರ್ಮಾ ಅಂತ ಹೆಸರು ಬರೆದಿರ್ತಾರೆ. ಅವಾಗ ಗೊತ್ತಾಗ್ತದೆ ಇವರು ಸೋಮನಾಥ್ ಶರ್ಮಾ. ಸೊ ಇವರಿಂದ ಆ ಬಡಗಾಂವ್ ಏರ್ಪೋರ್ಟ್ ಉಳಿಯಿತು ನಮಗೆ, ಇಲ್ಲದಿದ್ರೆ ಅವತ್ತೇ ಕಳ್ಕೊಂಡ್ಬಿಡ್ತಿದ್ವಿ. ಸೊ ಪಿಸ್ತೂಲ್ ಮೇಲೆ ಕೂಡ ಒಂದು ನಂಬರ್ ಕೋಡ್ ನಂಬರ್ ಕೊಟ್ಟಿರ್ತಾರೆ. ಆ ಕೋಡ್ ನಂಬರ್ ಅಲ್ಲಿ ಪಿಸ್ತೂಲ್ ಮೇಲೆ ನಂಬರ್ ಇರ್ತದೆ. ಇದನ್ನ ನೋಡಿ ಅವರು ಸೋಮನಾಥ್ ಶರ್ಮಾ ಅಂತ ಐಡೆಂಟಿಫೈ ಮಾಡ್ತಾರೆ. ಸೊ ಅವರಿಗೆ ಮೊಟ್ಟ ಮೊದಲನೆಯ ಪರಮವೀರ ಚಕ್ರ ಪ್ರಶಸ್ತಿ ದೊರೆತದ್ದು. ಇಂತಹ ವೀರ ಯೋಧರೆಲ್ಲ ಸೇರಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಾವು ಆರಾಮಾಗಿರ್ಲಿಕ್ಕೆ ಅಂತೇಳಿ ಅಷ್ಟು ಕೆಲಸ ಮಾಡಿದ್ರೆ ನಾವು ಕನಿಷ್ಠ ಅವ್ರ ಹೆಸರಲ್ಲಿ ತಿಳ್ಕೊಳ್ಬಹುದಾ? ನಾವೇನು ಹೋಗಿ ಇಲ್ಲಿ ಯುದ್ಧ ಮಾಡೋದ್ ಬೇಕಾಗಿಲ್ಲ. ಅವ್ರ ಹೆಸರು, ಜೀವನ ಚರಿತ್ರೆ ತಿಳ್ಕೊಂಡು ಅವ್ರು ಮಾಡಿದಂತ ತ್ಯಾಗ, ಅವರ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿರ್ಬೋದು, ಕೆಲವರು ಮದುವೆ ಆದವ್ರು ಇರ್ತಾರೆ, ಅವ್ರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೋದು, ಇದನ್ನೆಲ್ಲ ತಿಳ್ಕೊಂಡು ನಾವು ಅವ್ರ ಕಥೆಗಳನ್ನು ತಿಳ್ಕೊಳ್ಬೇಕು, ಬೇರೆಯವ್ರಿಗೆ ತಿಳಿಸಿ ಭಾರತ ಮಾತೆಯ ಸೇವೆ ಮಾಡ್ಬೇಕು ಅಂತ ಹೇಳಿ ನಂದು ಕಳಕಳಿಯ ವಿನಂತಿ. ಅದೇ ರೀತಿ ಇನ್ನೊಬ್ಬ ವೀರ ಯೋಧ ನಮ್ಮಲ್ಲಿದ್ದಾರೆ. ಅವ್ರ ಹೆಸರು ಸೌರಭ್ ಕಾಲಿಯಾ. ಅನೇಕರಿಗೆ ಗೊತ್ತಿರಬಹುದು. ಇದು ಅತ್ಯಂತ ಹೃದಯ ಗರ್ಭ ತುಂಬಿ ಬರುತ್ತೆ ನಮಗೆ. ಇಂತಹ ವ್ಯಕ್ತಿಗಳು ಯಾವ ರೀತಿ ನಮಗಾಗಿ ತಮ್ಮ ಜೀವನ ಕೊಟ್ಟು ಕೆಲಸ ಮಾಡಿದ್ರು. ಸೌರಭ್ ಕಾಲಿಯಾ ಕೇವಲ 22 ವರ್ಷ ಅವರಿಗೆ. ಸೊ ಒಂದು ನಮಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತು, ಈ ಬಡಗಾಂವ್ ಏರ್ಪೋರ್ಟ್ 47 ಬಹಳ ಹಳೇದಾಯ್ತು. ನಮ್ಮ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಮತ್ತು ಈ ಸ್ವಾತಂತ್ರ್ಯದ ಸಮಯದಲ್ಲಿ ಅತ್ಯಂತ ಹೆಸರು ಬರತಕ್ಕಂತಹದ್ದು ಕಾರ್ಗಿಲ್ ಯುದ್ಧ. 1999ನೇ ಇಸ್ವಿಯಲ್ಲಿ ಕಾರ್ಗಿಲ್ ಯುದ್ಧ ಆಯ್ತು. ಯುದ್ಧದ ಬ್ಯಾಕ್ ಗ್ರೌಂಡ್ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಕಾರ್ಗಿಲ್ ನಲ್ಲಿ ಕಾಶ್ಮೀರದಲ್ಲಿ ಮೇಲೆ ಕಾರ್ಗಿಲ್ ಅಂತಿದೆ, ದ್ರಾಸ್ ಸೆಕ್ಟರ್, ಕಾರ್ಗಿಲ್ ಸೆಕ್ಟರ್, ಈ ರೀತಿ ಕೆಲವು ಸೆಕ್ಟರ್ಗಳಿದೆ. ಅಲ್ಲಿ ಭಾಗಗಳು ಮೇಲೆ ಪೂರ್ತಿ ಹಿಮ ಇರ್ತದೆ. ಅಲ್ಲಿ ಫೆಬ್ರವರಿಯಿಂದ ಜೂನ್ ವರೆಗೆ ಸಿಕ್ಕಾಪಟ್ಟಿ ಹಿಮ ಇರ್ತದೆ. -40 ಡಿಗ್ರಿ ಟೆಂಪರೇಚರ್ ಇರ್ತದೆ. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕಷ್ಟ. ಅಲ್ಲಿ ಹೋದ್ರೆ ನಾವು ಇರೋದಿಲ್ಲ, ಆಕ್ಸಿಜನ್ ಕಡಿಮೆ, ಅಲ್ಲಿ ಜೀವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಇರೋದ್ರಿಂದ ಭಾರತ ಮತ್ತು ಪಾಕಿಸ್ತಾನಕ್ಕೆ ಒಂದು ಒಪ್ಪಂದ ಆಗಿರ್ತದೆ. ಅದೇನು ಒಪ್ಪಂದ ಅಂತ ಹೇಳಿದ್ರೆ, ಈ 4 ತಿಂಗಳಲ್ಲಿ ಅಲ್ಲಿಯ ನಮ್ಮ ಆ ಬ್ಯಾರಕ್ ಏನಿರ್ತಾವ ಅಲ್ಲಿ ನೀವು ಬರಬಾರ್ದು, ನಾವು ಬರಬಾರ್ದು, ನಿಮ್ಮ ಜಾಗಕ್ಕೆ ನೀವು ಬರಬಾರ್ದು, ನಮ್ಮ ಜಾಗನು ಹಾಗೆ ಇರ್ಬೇಕು. ಸೊ 4 ತಿಂಗಳು ಬ್ಲಾಂಕ್ ಇರ್ಬೇಕು ಅಂತ ಹೇಳಿ ಒಪ್ಪಂದ ಆಗಿರ್ತದೆ. ಅದೇ ರೀತಿ ನಡ್ಕೊಂಡ್ ಬಂದಿರ್ತದೆ. ಆದ್ರೆ 1999ರಲ್ಲಿ ಅವ್ರು ಮೊದ್ಲೇ ಪ್ಲಾನ್ ಮಾಡಿರ್ತಾರೆ ಪಾಕಿಸ್ತಾನಿಯರು. ಇದನ್ನೆಲ್ಲವನ್ನು ಗಾಳಿಗೆ ತೂರಿ ಫೆಬ್ರವರಿಯಿಂದ ಗುಡ್ಡದ ಮೇಲೆ ಹೋಗ್ತಾರೆ. ಎಲ್ಲವನ್ನು ತಗೊಂಡು ಅವರು ಸಾಯ್ಲಿಕ್ಕೆ ಹೆದರೋದಿಲ್ಲಲ್ಲ, ಮೇಲೆ ಹೋಗಿ ನಮಗ್ ಮೋಸ ಮಾಡಿ ಎಲ್ಲಿ ಹೋಗ್ಬಾರ್ದು ಅಂತ ಅಗ್ರಿಮೆಂಟ್ ಆಗಿರ್ತದೆ. ಆ ಅಗ್ರಿಮೆಂಟ್ ಅನ್ನು ಮುರಿದು
ಪೂರ್ತಿ ಗುಡ್ಡದ ಮೇಲಕ್ಕೆ ಹೋಗ್ತಾರೆ. ಮೇಲೆ ಹೋಗಿ ಅಲ್ಲಿ ಬಂಕರ್ಗಳನ್ನು ತೆಗೆದು ಅಲ್ಲಿ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ. ಇದು ನಮ್ಗೆ ಗೊತ್ತಾಗುದಿಲ್ಲ, ನಾವು ನಂಬಿ ಬಿಟ್ಟಿರ್ತೀವಿ ಇಲ್ಲಿ ಯಾರು ಬರೋದಿಲ್ಲ ಅಂತ ಹೇಳಿ. ಆದ್ರೆ ಫೆಬ್ರವರಿ ಮಾರ್ಚ್ 1999ರಲ್ಲಿ ಅಲ್ಲಿ ಒಬ್ಬ ನಮ್ಮ ಕುರಿಯ ಕಾಯುವ ಬಂಧು ಏನೋ ಸ್ವಲ್ಪ ಡೌಟ್ ಬರ್ತದಲ್ಲಿ. ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ ಅಂತ ಅನಿಸ್ತದ ಅವನಿಗೆ ಸಂಶಯ ಬಂದು ನಮ್ಮ ಸೈನಿಕರಿಗೆ ಒಂದು ಕುರು ಕೊಡ್ತಾನೆ, ಇಲ್ಲಿ ಯಾರೋ ಹೋಗ್ತಾ ಇದಾರೆ ನೋಡಿ, ಯಾರೋ ಪಾಕಿಸ್ತಾನಿಯರು ಇರ್ಬೋದು ಅಂತ ಸಂಶಯ ಬರ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ನಮ್ಮ ಸೈನಿಕರಿಗೆ ಹೋಗಿ ನೋಡ್ತಾರೆ, ಸ್ವಲ್ಪ ಇವರಿಗೂ ಅವನು ಹೇಳಿದ ಖರೆ ಅಂತ ಅನಿಸ್ತದೆ. ಆವಾಗ ನಮ್ಮ ಒಂದು ನೋಡ್ಕೊಂಡ್ ಬರ್ಬೇಕಲ್ಲ, ಇದೇನದ ಒಂದು ಮಾಕ್ ಡ್ರಿಲ್ ಮಾಡ್ಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಒಂದು ಬೆಟಾಲಿಯನ್ ತಯಾರು ಮಾಡ್ತಾರೆ. ಅದರಲ್ಲಿ ಸೌರಭ್ ಕಾಲಿಯಾ ಸಿಗ್ತಾರೆ. ಸೌರಭ್ ಕಾಲಿಯಾ 22 ವರ್ಷದ ಯುವಕ. ಚಿಕ್ಕವರಿದ್ದಾಗೆ ಅವರು 20ನೇ ವರ್ಷಕ್ಕೆ ಸೈನ್ಯ ಸೇರ್ಕೊಳ್ತಾರೆ. ಸೈನ್ಯ ಸೇರ್ಕೊಂಡ ನಂತರ ಅದ್ರಲ್ಲೆಲ್ಲ ಪಾಸ್ ಆಗಿ ಇನ್ನೇನ್ ಟ್ರೈನಿಂಗ್ ಹೋಗ್ಬೇಕಾಗಿರ್ತದ. ಅವಾಗ ಮನೆಯಲ್ಲಿ ಇವರು ಮೂಲತಃ ಪಂಜಾಬಿನ ಅಮೃತ್ಸರದವರು. ಅವರು ಮನೆಯಲ್ಲಿ ತಂದೆ ತಾಯಿಗಳ ಆಶೀರ್ವಾದ ತಗೊಂಡು, ಅಮ್ಮನಿಗೆ ಪ್ರೀತಿಯಿಂದ ಬೀಳ್ಕೊಟ್ಟು ಅಮ್ಮನ ಆಶೀರ್ವಾದ ತಗೊಂಡು ಖುಷಿಯಿಂದ ಹೋಗ್ತಾರೆ. ಯಾಕಂದ್ರೆ ಜನವರಿಯಲ್ಲಿ ಅವ್ರು ಹೋಗಿದ್ದು. 1998 31 ಡಿಸೆಂಬರ್ ಅವರು ಟ್ರೈನಿಂಗ್ ಡೇಟ್ ಬರ್ತದೆ. ಅವತ್ತು ಅವ್ರ ಮನೆಯಿಂದ ಹೊರಡ್ಬೇಕಾದ್ರೆ ತಾಯಿಗೆ ನಮಸ್ಕಾರ ಮಾಡಿ ಒಂದು ಚೆಕ್ ಬುಕ್ ಅನ್ನು ಕೊಡ್ತಾರೆ. ಅವ್ರು ಚೆಕ್ ಬುಕ್ ಕೊಟ್ಟು, ಅಮ್ಮ ನಾನು ಮಿಲಿಟರಿಗೆ ಹೋಗ್ತಾ ಇದ್ದೀನಿ, ಸೈನ್ಯಕ್ಕೆ ಸೇರ್ತಾ ಇದ್ದೀನಿ, ನಾಳಿನಿಂದ ಅಲ್ಲಿ ಟ್ರೈನಿಂಗ್ ಅದನೆಂದು. ಈಗ ಅಲ್ಲಿ ಏನೋ ಆರಾಮಿದೆ, ಅಲ್ಲಿ ಯುದ್ಧ ಆಗೋದಿಲ್ಲ, ಯಾಕಂದ್ರೆ ಇದು ವಾತಾವರಣವಾಗಿ ಇರೋದಿಲ್ಲ. ನಾನು ಆರಾಮಾಗಿ ಟ್ರೈನಿಂಗ್ ಇರ್ತದೆ, ಮತ್ತು ಟ್ರೈನಿಂಗ್ 1ನೇ ತಿಂಗಳ ಸ್ಯಾಲರಿ ಆದ ನಂತರ ನಾನು ಅಕೌಂಟಿಗೆ ಅಮೌಂಟ್ ಕ್ರಿಯೇಟ್ ಮಾಡ್ತೇನೆ, ನೀನು ಆದ ನಂತರ ನೀನು ದುಡ್ಡು ತಗೊಂಡು ಉಪಯೋಗ ಮಾಡ್ಕೋ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿಸಿ ಆಶೀರ್ವಾದ ತಗೊಂಡು ಅವ್ರು ಹೋಗ್ತಾರೆ. 1ನೇ ತಾರೀಕು ಅವರು ತಮ್ಮ ಟ್ರೈನಿಂಗ್ ಜಾಯ್ನ್ ಆಗ್ತಾರೆ. ಜಾಯ್ನ್ ಆದ್ಮೇಲೆ ಅಲ್ಲಿ ಎಲ್ಲ ರೀತಿ 3 ತಿಂಗಳು ಟ್ರೈನಿಂಗ್ ಆಗ್ತದೆ. 2 ತಿಂಗಳ ಟ್ರೈನಿಂಗ್ ಇನ್ನೂ ಆಗ್ತಾ ಇರ್ತದೆ. ಅಷ್ಟರಲ್ಲಿಯೇ ಈ ರೀತಿ ಯುದ್ಧದ ಭೀತಿ ಬಂದ್ಬಿಡ್ತದೆ. ಅನೇಕರಿಗೆ ಕರೆ ಬರ್ತದೆ ಯುದ್ಧಕ್ಕೆ ಬರಬೇಕು ಅಂತ ಹೇಳಿ. ಅದೇ ರೀತಿ ಸೌರಭ್ ಕಾಲಿಯಾ ಕೂಡ ಮಾರ್ಚ್ ತಿಂಗಳಲ್ಲಿ ಇವ್ರಿಗೆ ಹೇಳಾಗ್ತದೆ, ನೀನು ಬರ್ಬೇಕು ಇಲ್ಲಿಗೆ. ಅವ್ರು ಬಂದ ತಕ್ಷಣ ಮನೆಗೆ ಹೋಗೋದಿಲ್ಲ, ನೇರವಾಗಿ ಯುದ್ಧಕ್ಕೆ ಹೋಗ್ಬಿಡ್ತಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇವ್ರಿಗೆ ಇನ್ನೂ ಟ್ರೈನಿಂಗ್ ಜಾಸ್ತಿ ಆಗಿರೋದಿಲ್ಲ. ಅದಕ್ಕೆ ಇವ್ರಿಗೆ ಏನ್ ಮಾಡ್ಬೇಕು, ಮೊದ್ಲೇ ಒಂದು ಮಾಕ್ ಡ್ರಿಲ್ಲಿಂಗ್ ಅಂತ ಕಳಿಸ್ಕೊಡೋಣ. ಅಂದ್ರೆ ಅಲ್ಲಿ ಏನಾಗಿದೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಅದಕ್ಕೆ ನೀವು ಇದನ್ನ ಏನೇನ್ ಆಗಿದೆ ಅಲ್ಲಿ ಒಂದು ನೋಡ್ಕೊಂಡ್ ಬನ್ನಿ ಅಂತ ಹೇಳಿ ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್ ಮತ್ತು ಆಹಾರ ಸಾಮಗ್ರಿ ಕೆಲವು ಮಾತ್ರ ಸ್ವಲ್ಪ ದಿವಸಕ್ಕಾಗುವಷ್ಟು ಮಾತ್ರ ಕೊಟ್ಟು ಕಳಿಸ್ತಾರೆ. ಇವರ ಜೊತೆಗೆ 6 ಜನ ಇರ್ತಾರೆ. 5 ಜನ ಅರ್ಜುನ್ ರಾಮ್, ಮೂರಾರಾಮ್, ಬವಾರ್ಲಾಲ್ ಭಗೋರಿಯಾ, ಭೀಕಾರಾಮ್ ಮತ್ತು ನರೇಶ ಸಿಂಗ್. ಈ 5 ಜನ ಪ್ಲಸ್ ಇವರೊಬ್ಬರು 6 ಜನರನ್ನು ಟೀಮ್ ಮಾಡಿ ಈ ಟೀಮ್ ಅನ್ನ ಅಲ್ಲಿ ಕಳಿಸ್ಕೊಡ್ತಾರೆ. ಇವರು ತಮ್ಮ ರೈಫಲ್ಲು ಮತ್ತು ಊಟದ ಸಾಮಗ್ರಿ ತಗೊಂಡು ಬೆಟ್ಟದ ಮೇಲೆ ಕೊರೆಯುವ ಚಳಿಯಲ್ಲಿ, ಎಲ್ಲ ಹಿಮ ಪೂರ್ತಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತುಂಬಾ ಕಷ್ಟ. 2ನೇದು ಶತ್ರುಗಳ ಮೇಲೆ ಇದ್ದಾರೆ, ಪೂರ್ತಿ ಗುಡ್ಡದ ಮೇಲ್ಗಡೆ. ಇವ್ರು ಕೆಳಗಿಂದ ಮೇಲೆ ಹೋಗ್ಬೇಕು, ತುಂಬಾ ಕಷ್ಟ. ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಇರ್ಬೋದು ಅಂತ ಹೇಳಿ. ಈ ರೀತಿ ಅವರು ಮತ್ತೆ ಹೋಗ್ಬೇಕಾದ್ರೆ ಹಗ್ಲತ್ತು ಹೋಗ್ಲಿಕ್ಕೆ ಆಗಂಗಿಲ್ಲ, ರಾತ್ರಿ ಹೊತ್ತೇ ಹೋಗ್ಬೇಕು. ರಾತ್ರಿ ಹೊತ್ತು ಒಂದು ಮಳೆ ತಗೊಂಡು ದಾರ ಹಗ್ಗ ತಗೊಂಡು ಆ ಐಸಿಗೆ ಗುಡ್ಡಕ್ಕೆ ಹೊಡೆದು ಜಾಗ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸ್ವಲ್ಪ ಮೇಲೆ ಇವ್ರು ಹೋದ ನಂತರ ಬರೀ 3-4 ದಿವಸ ಆಗಿರ್ತದೆ. ಪಾಕಿಸ್ತಾನಿಗಳು ಕಣ್ಣಿಗೆ ಬಿದ್ದು ಬಿಡ್ತಾರೆ ಅವ್ರು. ಯಾಕಂದ್ರೆ ಕಾರಣ ಅಂತ ಹೇಳಿದ್ರೆ ಅವ್ರು ಮೇಲೆ ಇರ್ತಾರೆ, ಇವ್ರು ಕೆಳಗಡೆ ಇರ್ತಾರೆ. ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಅವ್ರ ಕಣ್ಣಿಗೆ ಬೀಳ್ತಾರ. ಅವ್ರು ಹೇಳ್ತಾರೆ, ಇವ್ರಿಗೆ ಕನ್ಫರ್ಮ್ ಮಾಡ್ಕೊಂಡ್ ಬಿಡ್ತಾರೆ, ಇವರಿಗೆ ಸಾಯಿಸಬಾರ್ದು, ಜೀವಂತವಾಗಿನೇ ಇವ್ರಿಗೆ ಹಿಡಿಬೇಕು. ಯಾಕೆ ಸಾಯಿಸಬಾರ್ದು ಅಂತ ಹೇಳಿದ್ರೆ, ಜೀವಂತವಾಗಿ ಹಿಡಿದ್ರೆ ಇವ್ರ ಬಾಯಿ ಬಿಡಿಸಬಹುದು, ಇವ್ರು ಎಲ್ಲೆಲ್ಲಿ ಏನೇನ್ ಸೈನಿಕರಿದಾರ ಅಂತ ಕೇಳ್ಬೋದು ಅಂತ ಹೇಳಿ ಅವ್ರು ಒಳಗ್ ಬರ್ಲಿಕ್ಕೆ ಬಿಡ್ತಾರೆ. ಸ್ವಲ್ಪ ಈ 6 ಜನ ಒಳಗ್ ಹೋದ ನಂತರ 6 ಜನರಿಗೆ ಅವ್ರು ಅರೆಸ್ಟ್ ಮಾಡ್ಬಿಡ್ತಾರೆ, ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಮಾಡಿ 2 ದಿವಸ ನಿರಂತರವಾಗಿ ಇವರಿಗೆ ಬಾಯಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲೆಲ್ಲಿ ನಿಮ್ಮ ಸೈನಿಕರಿದ್ದಾರೆ ಹೇಳಿ, ನಿಮ್ ಜೊತೆ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ಜಾಗದಲ್ಲಿ ಇದ್ದೀರಿ, ಯಾವ ಪ್ರಶ್ನೆ ಕೇಳಿದ್ರು ಕೂಡ ಇವ್ರು ಒಂದು ಬಾಯಿ ತೆಗೆದಲ್ಲ, ಒಂದು ಉತ್ತರ ಕೂಡ ಹೇಳುದಿಲ್ಲ. ಇದು ನಮ್ಮ ತಾಯಿಯ ಭಾರತ ಮಾತೆಯ ಮಗುವಿನ ಒಂದು ಶ್ರದ್ಧೆ, ಭಕ್ತಿ, ಒಂದು ಉತ್ಕಟ ಇಚ್ಛೆ ಅಂತ ಹೇಳ್ಬೋದು. ಎಷ್ಟು ಶಕ್ತಿ ಇರ್ಬೋದು ನನ್ನ ಹತ್ರ, ತ್ಯಾಗ, ಏನೋ ಬಾಯಿ ಬಿಡುದಿಲ್ಲ. 4 ದಿವಸ ಆದ ನಂತರ ಅವ್ರಿಗೆ ಅನಿಸ್ತದೆ, ಇವ್ರಿಗೆ ಹಿಂಗ ಹೇಳಿದ್ರೆ ಕೇಳುದಿಲ್ಲ, ಇವ್ರಿಗೆ ಹಿಂಸೆ ಮಾಡ್ಬೇಕು ಅಂತೇಳಿ ಹಿಂಸೆ ಶುರು ಮಾಡ್ತಾರೆ. ಯಾವ ರೀತಿ ಹಿಂಸೆ ಅಂದ್ರೆ ಚಿತ್ರ ಹಿಂಸೆ. ಇವರ ಕೈಯಲ್ಲಿ ಇದ್ದಂತ ಉಗುರುಗಳನ್ನ, ಬಟ್ಟಿನಲ್ಲಿಂತ ಉಗುರುಗಳನ್ನ ಕೀಳ್ತಾರೆ, ಅದಕ್ಕೂ ಅವ್ರು ಬಗ್ಗೋದಿಲ್ಲ. ನಂತರ ಇವ್ರ ಕಿವಿಯಲ್ಲಿ ಕಾದ ರಾಡ್, ಕಬ್ಬಿಣದ ರಾಡ್ ಸಲಾಕಿಗಳನ್ನ ಒಂದು ಕಿವಿಯಲ್ಲಿ ಹಾಕಿ ಇನ್ನೊಂದು ಕಿವಿಯಲ್ಲಿ ಹೋಗ್ಬೇಕು, ಆ ರೀತಿ ಮಾಡ್ತಾರೆ. ಆದ್ರೂ ಕೂಡ ಅವ್ರು ಹೆದರೋದಿಲ್ಲ. 3ನೇದಾಗಿ ಇವ್ರ ಕಣ್ಣುಗಳನ್ನ ಕೀಳ್ತಾರೆ, ಇವರ ಹೊಟ್ಟೆಯ ಕರುಳನ್ನು ಕಿತ್ತುತ್ತಾರೆ, ಸಿಗರೇಟ್ ಅನ್ನ ಸುಟ್ಟು ಇವ್ರ ಮೇಲೆ ಹಚ್ಚಿ ಇವರನ್ನ ರಾತ್ರಿ ಹೊತ್ತು ಹೊರಗಡೆ ಮೈನಸ್ ಟೆಂಪರೇಚರ್ ಇದ್ದಲ್ಲಿ ಹೊರಗಡೆ ಮೈ ಮೇಲೆ ಬಟ್ಟೆ ಇರ್ಲಾರ್ದೆ ಹೊರಗಡೆ ಒಗಿತಾರೆ ಅವ್ರಿಗೆ.
ಇಷ್ಟೆಲ್ಲ ಆದ್ರೂ ಕೂಡ ಅವ್ರು ಜೀವಂತ ಇರ್ತಾರ, ಆದ್ರೂ ಏನೋ ಬಾಯಿ ಬಿಡೋದಿಲ್ಲ. 22 ದಿವಸದವರೆಗೆ ಇದೇ ರೀತಿ ನಡೀತಾ ಇರ್ತದ. ಈ ರೀತಿ ಆದ್ರೂ ಕೂಡ ಅವ್ರು ಒಂದ್ ಸ್ವಲ್ಪನೋ ಬಾಯಿ ಬಿಡ್ತಲ್ಲ. ಕಡೆಗೆ ಎಲ್ಲಿವರೆಗೆ ಚಿತ್ರಹಿಂಸೆ ಇವ್ರಿಗೆ ಮಾಡ್ತಾರ ಅಂತ ಹೇಳಿದ್ರೆ, ಇವರ ಮರ್ಮಾಂಗಗಳನ್ನು ಕೂಡ ಕತ್ತರಿಸ್ತಾರ, ತಲೆ ಹೊಡಿತಾರ, ಎಲ್ಲ ಒಡೆದು ದೇಹ ಏನೋ ನಮ್ಗೆ ಗುರುತಾಗಬಾರದು ಆ ರೀತಿ ಎಲ್ಲ ಮಾಡಿ ಇವರನ್ನ ಗನ್ನಿ ಬ್ಯಾಗ್ ಅಲ್ಲಿ ಹಾಕ್ಬಿಡ್ತಾರೆ. ಗನ್ನಿ ಬ್ಯಾಗ್ ಅಲ್ಲಿ ಹಾಕಿ ಆ ಬ್ಯಾಗ್ಗಳನ್ನ 22 ದಿವಸದ ನಂತರ ನಮ್ಮ ದೇಶದ ಸೈನಿಕರಿಗೆ ಕಳಿಸ್ಕೊಡ್ತಾರೆ. ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ದಿಸ್ ಈಸ್ ಗಿಫ್ಟ್ ಫ್ರಮ್ ಪಾಕಿಸ್ತಾನ್. ನಮಗೆ ಮೈ ಉರಿದು ಹೋಗ್ಬಿಡ್ತದೆ ಕೇಳಿದ್ರೆ, ಅಲ್ಲಿ ಸೈನಿಕರಿಗೆ ಹೆಂಗಾಗಿರ್ಲಿಕ್ಕಿಲ್ಲ. ಈ 6 ಜನ ತಂದೆ ತಾಯಿಗಳ ಕರುಳು ಹೆಂಗ ಕಿತ್ತಿರ್ಲಿಕ್ಕಿಲ್ಲ, ಎಷ್ಟು ಕಷ್ಟ ಆಗ್ತದಲ್ಲ. ನಾವು ವಿಚಾರ ಮಾಡೋಣ, ನಮ್ಮ ಈ 6 ಜನರಲ್ಲಿ ನಮ್ಮ ಅಣ್ಣ ತಮ್ಮ ಆಗಿದ್ರು, ನಮ್ಮ ಬಂಧುಗಳಾಗಿದ್ರು ಅಂದ್ರೆ ನನ್ಗೆ ಎಷ್ಟು ಒಳಗಡೆ ತ್ರಾಸ ಆಗ್ತದಿಲ್ಲೋ, ಕಷ್ಟ ಆಗ್ತದಿಲ್ಲೋ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿ ಆದಂತಹ ದೇಹಗಳು ನಮ್ಮ ದೇಶಕ್ಕೆ ಬರುತ್ತದೆ. ನಮ್ಮ ಸೈನಿಕರು ನೋಡಿ ಕುದ್ದು ಬಿಡ್ತಾರ. ಅವರು ಕುದ್ದು ಬಿಟ್ಟು ಅವರು ನಿಶ್ಚಯ ಮಾಡ್ತಾರೆ, ಫಸ್ಟ್ ಬುಲೆಟ್ ಈಸ್ ಫ್ರಮ್ ಪಾಕಿಸ್ತಾನ್, ಬಟ್ ಮೈಂಡ್ ಇಟ್ ವೆಲ್ ದಟ್ ಲಾಸ್ಟ್ ಬುಲೆಟ್ ವಿಲ್ ಬಿ ಫ್ರಮ್ ಇಂಡಿಯಾ. ಇದರ ಅರ್ಥ ಅಂತ ಹೇಳಿದ್ರೆ, ಮೊದಲನೇ ಯುದ್ಧ ಪ್ರಾರಂಭ ಮಾಡಿದ್ದು ನೀವು, ಆದ್ರೆ ನೀವು ತಿಳ್ಕೊಳ್ಳಿ, ಚಾಲೆಂಜ್ ಇದು, ಯುದ್ಧ ಮುಕ್ತಾಯ ಮಾಡುದು ಭಾರತ ದೇಶ. ಅಂದ್ರೆ ಗೆದೆಯೋದು ನಾವು ನಿಶ್ಚಿತ, ನಿಮ್ಗೆ ಯಾವುದೇ ರೀತಿ ನಮ್ಮನ್ನು ಒದ್ದು ನಿಮಗ್ ಗೆದಿತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತೀವಿ ಅಂತ ಹೇಳಿ ಅವತ್ತಿನಿಂದ ಕೆಲಸ ಪ್ರಾರಂಭ ಆಗ್ತದೆ. ನಂತರ ಈ ರೀತಿ ಇದ್ದಂತ ನಮ್ಮ ಈ ಜನರ ಸೌರಭ ಕಾಲಿಯ ಅವರ ದೇಹ ಮನೆಗೆ ಹೋಗ್ತದೆ. ಮನೆಗೆ ಒಂದು ಧ್ವಜದಲ್ಲಿ ಕುತ್ಕೊಂಡು ಮನೆಗೆ ಕಳಿಸ್ಕೊಟ್ಟಾಗ ತಾಯಿ ಏನ್ ಮಾತಾಡಬೇಕು ವಿಚಾರ ಮಾಡೋಣ. ಯಾವ ತಾಯಿ ಮೊಟ್ಟ ಮೊದಲನೇ ತಿಂಗಳು ಸ್ಯಾಲ್ರಿ ನಾನು ಅಕೌಂಟ್ ಕ್ರೆಡಿಟ್ ಮಾಡು ಅಂತ ಹೇಳಿ ಚೆಕ್ ಕೊಟ್ಟು ಹೋಗಿರ್ತಾನೆ, ಆ ಚೆಕ್ ಬುಕ್ ತೊಂಡು ಆ ತಾಯಿ ಏನ್ ಮಾಡ್ಬೇಕು? ತಾಯಿ ಹೇಳ್ತಾಳೆ, ಆಯ್ತು ಭಾರತ ಮಾತಿಗೆ ಒಬ್ಬನಿಗೆ ಕೊಟ್ಟು ನೀನೇನ್ ಮಾಡ್ಲಿಕ್ಕೆ ಆಗ್ತದೆ. ಅವಾಗ ಹೇಳ್ತಾರೆ, ಅಮ್ಮ ನೀನು ಇನ್ನೊಂದ್ ಸ್ವಲ್ಪ ಟ್ರೈನಿಂಗ್ ಲೇಟ್ ಮಾಡಿದ್ರೆ ಆಗ್ತಿತ್ತಲ್ಲ. ಅವಾಗ ಆಕೆ ಹೇಳ್ತಾಳೆ, ತಾಯಿ ಹೇಳಿದ್ದು ಮಾತ್ರ ನಾವು ಕೇಳ್ಬೇಕು. ಇಲ್ಲ, ನಾನ್ ಏನ್ ತಿಳ್ಕೊಂಡೇನೆ ಅಂತ ಹೇಳಿದ್ರೆ, ನನ್ನ ಮಗ ಹುಟ್ಟಿದ್ದೇ ಕಾರ್ಗಿಲ್ ಯುದ್ಧಕ್ಕಾಗಿ ಮತ್ತು ಕಾರ್ಗಿಲ್ ಯುದ್ಧ ಆಗಿರೋದೇ ನನ್ನ ಮಗನ ಸಲುವಾಗಿ. ಅಂದ್ರೆ ಆ ತಾಯಿ ಮಾತೆ, ಆಕೆಯ ಭಾವನೆಗಳು ತಿಳ್ಕೊಳ್ಳೋಣ, ಎಷ್ಟು ತಾಯಿಯ ಉತ್ಕಟ ಇಚ್ಛೆ ಆಕೆಯಲ್ಲಿತ್ತು ಅಂತೇಳಿ. ಈ ರೀತಿ ಆಕೆ ಸಾಂತ್ವನ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತಾಳೆ. ಇಂತಹ ಕಾರ್ಗಿಲ್ ಯುದ್ಧದಲ್ಲಿ ಮೊಟ್ಟ ಮೊದಲನೇ ಫಸ್ಟ್ ಮಾರ್ಟಿರ್ ಆಫ್ ಕಾರ್ಗಿಲ್ ಅಂತೇಳಿ ನಾವು ಸೌರಭ್ ಕಾಲಿಯ ಕರಿತೀವಿ. ಅವರಿಗೆ ಯಾವ್ದು ಪ್ರಶಸ್ತಿ ಏನೋ ಬೇರೆ ಬಂದಿಲ್ಲ, ಅದು ಎರಡನೇ ವಿಷಯ. ಆದ್ರೆ ಅವರು ಮಾಡಿದ ಈ ತ್ಯಾಗ ನಾವು ಜೀವನದಲ್ಲಿ ಮರಿಬಾರ್ದು. ಚಿತ್ರಹಿಂಸೆ ಅನುಭವಿಸಿ ಎಷ್ಟೊಂದು 22 ದಿವಸರಿಗಿದ್ದು ನಮಗೆ ಈ ರೀತಿಯ ಸ್ವಾತಂತ್ರ್ಯ ಕಾಶ್ಮೀರ ಕೊಟ್ರಲ್ಲ, ಅವ್ರ ಫೋಟೋವನ್ನ ದಿನಾಲು ನಮ್ಮ ಮನೆಯಲ್ಲಿ ಹಾಕೊಂಡು ಪೂಜೆ ಮಾಡ್ಬೇಕು ಅವ್ರಿಗೆ. ಇದನ್ನ ನಾವು ತಿಳ್ಕೊಳ್ಬೇಕು. ಇದೇ ರೀತಿಯಾಗಿ ಇನ್ನೊಬ್ರು ಬರ್ತಾರೆ ನೆಕ್ಸ್ಟ್, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಇವರು ಮೂಲತಃ ಉತ್ತರ ಪ್ರದೇಶನವರು. ಇವ್ರದೊಂದು ರೋಚಕ ಕಥೆ ಇದೆ. 16 ವರ್ಷ ಇದ್ದಾಗ ಇವರು ಸೈನ್ಯದಲ್ಲಿ ಜಾಯಿನ್ ಆಗ್ತಾರೆ. ಇವರು ಅನೇಕ ಸ್ಕೂಲ್ ನಲ್ಲಿ ಇದ್ದಾಗೆ ಅನೇಕ ಕಥೆಗಳನ್ನು ಓದಿರ್ತಾರೆ. ಒಂದು ಈ ರೀತಿ ಕಥೆಗಳನ್ನು ಓದ್ಬೇಕಾದ್ರೆ ಅವರಿಗೆ ಪ್ರೇರಣೆ ಬಂದಿರ್ತದೆ, ನಾನು ಸೈನ್ಯದಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಯಾವ ರೀತಿ ಸೈನ್ಯದಲ್ಲಿ ಕೆಲಸ ಮಾಡ್ಬೇಕು? ಸುಮ್ಮನೆ ಕೆಲಸ ಮಾಡೋದಲ್ಲ, ಹೋಗಿ ಶತ್ರುಗಳ ವಧೆ ಮಾಡ್ಬೇಕು, ಶತ್ರುಗಳನ್ನ ಸೀಳಬೇಕು, ನನ್ನ ಕೈಯಲ್ಲಿ ರೈಫಲ್ ಕೊಡ್ಬೇಕು, ನಾನು ಹೊಡಿಬೇಕು ಅಂತ ಮನಸ್ಸು ಯಾವಾಗ್ಲೂ ಹೇಳ್ತಾ ಇರ್ತದೆ ಅವ್ರಿಗೆ. ಆ ರೀತಿ ಇದ್ದಾಗ 19 ವರ್ಷ ಅವರಿಗೆ, 19 ವರ್ಷ ಇರ್ತದೆ ಅವರಿಗೆ. ಅವರು ಸೈನ್ಯದಲ್ಲಿ ಜಾಯಿನ್ ಆಗಿ ಈ ರೀತಿ ಹೋಗ್ತಾ ಇರಬೇಕಾದ್ರೆ ಸೊ ಅವರಿಗೆ ಟ್ರೈನಿಂಗ್ ಪ್ರಾರಂಭ ಆಗ್ತದೆ, ಮನೆಯಿಂದ ಬೀಳ್ಕೊಡ್ತಾರೆ. ಸೊ ಅವರು 19 ವರ್ಷದಾಗೆ 1999 ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಅವಾಗ ಸರಿಯಾಗಿ ಅವರು ಯುದ್ಧಕ್ಕೆ ಸೇರ್ಕೊಳ್ತಾರೆ. ಯುದ್ಧದಲ್ಲಿ ಅವರಿಗೆ ಮೊಟ್ಟ ಮೊದಲ ಕೆಲಸ ಕೊಡ್ತಾರೆ. ಅಲ್ಲಿ ನೋಡ್ತಾರೆ, ಅವರು ನೋಡಿದ ತಕ್ಷಣ ಸೈನಿಕರಲ್ಲಿ ಹಿರಿಯರು ಹೇಳ್ತಾರೆ, 19 ವರ್ಷಪ್ಪ ತರುಣ, ನಿನಗೆ ಇನ್ನೂ ಟ್ರೈನಿಂಗ್ ಜಾಸ್ತಿ ಆಗಿದೆ, ಏನ್ ಕೆಲಸ ಕೊಡ್ಬೇಕು ಅಂತ ವಿಚಾರ ಮಾಡಿದಾಗ ಅವ್ರಿಗೆ ಅನ್ನಿಸ್ತದೆ, ನಿನಗೇನ್ ಕೆಲಸ ಕೊಡ್ಬೇಕು, ತರುಣ ಇದ್ದೀನಿ, ಮುಂದೆ 20 ಜನ ಇಂಥ ತರುಣರನ್ನು ಸೇರಿಸಿ ಅವ್ರಿಗೆ ಯುದ್ಧ ಪ್ರಾರಂಭ ಆಗಿದಪ್ಪ, ನೀನು ಚಿಕ್ಕ ಕೆಲಸ ಮಾಡು, ಪ್ರತಿನಿತ್ಯ 15 ತಾಸು ನೀನು ನಡಿಬೇಕು, ಇಲ್ಲಿಂದ ಮೇಲೆ ಗುಡ್ಡಕ್ಕೆ ಹೋಗ್ಬೇಕು, ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್ ಮತ್ತು ಊಟದ ಚೀಲ ನಾವು ಕೊಡ್ತೀವಿ, ಅದನ್ನ ಬೆನ್ನಿಗೆ ಹಾಕೋಬೇಕು, ಅಷ್ಟು ಐಸಲ್ಲಿ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಸೈನಿಕರು ಕೆಲಸ ಮಾಡ್ತಾ ಇದಾರ, ಅಲ್ಲಿ ಅವ್ರಿಗೆ ಮುಟ್ಟಿಸ್ಬೇಕು ಮತ್ತೆ ವಾಪಸ್ ಬರಬೇಕು, ಇಷ್ಟು ಕೆಲಸ ನೀನ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಈ ಕೆಲಸ ಅವ್ರು ಒಪ್ಕೊಂಡು ಈ ಕೆಲಸ ಮಾಡ್ತಾ ಇರ್ತಾರೆ. ದಿನಕ್ಕೂ 15 ತಾಸು ನಡಿಬೇಕು. ನಾವು ವಿಚಾರ ಮಾಡೋಣ, ನಾವು ಅರ್ಧ ಗಂಟೆ ನಡೀಲಿಕ್ಕೆ ಆಯ್ತಪ್ಪ ಅಂತೀವಿ, ದಿವಸಕ್ಕೆ 15 ಗಂಟೆ ಅಂತ ಕೊರಿಯುವ ಚಳಿಯಲ್ಲಿ -4-5 ಇರ್ತದೆ, ಅಂತದ್ರಲ್ಲಿ ನಡಿಬೇಕು. ಆದ್ರೆ ನಡೀತಾರ ಅವ್ರು. 4 ದಿವಸ ಆದ ನಂತರ ಅವ್ರ ಮನಸ್ಸಿನಲ್ಲಿ ಏನೋ ಒಂದ್ ಸ್ವಲ್ಪ ಕೆಟ್ಟ ಭಾವನೆ ಬರ್ತದೆ. ಅಂದ್ರೆ ಏನೋ ಒಂದ್ ಸಂಕುಚಿತ, ನಾನು ಮಿಲಿಟರಿಗೆ ಆರ್ಮಿಗೆ ಬಂದದ್ದು ಈ ಕೆಲಸ ಮಾಡಿ ಸೈನ್ಯಕ್ಕೆ ಸೇರ್ಕೊಂಡದ್ದು ಶತ್ರುಗಳನ್ನು ಹೊಡಿಬೇಕು ಅಂತೇಳಿ, ಶತ್ರು ನಾಶ ಮಾಡ್ಬೇಕು, ನನಗ್ ಕೊಟ್ಟ ಕೆಲಸ ಏನಿಲ್ಲಿ,
ಸಪ್ಲೈ ಮಾಡುವಂತ ಕೆಲಸ ಕೊಟ್ರಲ್ಲ ಅಂತ ಮನುಷ್ಯ ಸ್ವಲ್ಪ ಬೇಜಾರಾಗ್ತದೆ. ಆನಂತರ ಮತ್ತೆ 4 ದಿವಸ ಆ ಕೆಲಸ ಮಾಡ್ತಾರೆ. ಅವ್ರಿಗೆ ಅನಿಸ್ತದೆ ಈ ಕೆಲಸನೇ ಮಹತ್ವದ್ದು. ಯಾಕಂದ್ರೆ ಮೇಲೆ ಸೈನಿಕರು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಆರ್ಮ್ಸ್ ಅಂಡ್ ಅಮ್ಯುನೇಷನ್ಸ್ ಮತ್ತು ಊಟ ಇದ್ರೇನೆ ಕೆಲಸ ಮಾಡಬಹುದಲ್ಲ, ಇಲ್ಲಾಂದ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ತಿಳ್ಕೊಂಡು ಅದನ್ನೇ ಪಾಸಿಟಿವ್ ಆಗಿ ತಗೊಂಡು ಆ ಕೆಲಸನ ದೇವರ ಕೆಲಸ, ತಾಯಿ ಕೆಲಸ ಅಂತೇಳಿ ಕೆಲಸ ಮಾಡ್ತಾರೆ. 22 ದಿವಸದವರೆಗೆ ನಿರಂತರವಾಗಿ ಪ್ರತಿ ದಿವಸ 15 ಕಿಲೋಮೀಟರ್ ನಡೆದ್ರು ಕೂಡ ಅವರು ಒಂದು ದಿವಸ ಕೂಡ ಜ್ವರ ಬಂದು ಮಲಗೋದಿಲ್ಲ. ಇದು ದೇವರ ಪ್ರೇರಣೆ ಅಂತ ಹೇಳಬಹುದು. ಯಾವ ರೀತಿ ದೇವರು ಶಕ್ತಿ ಕೊಟ್ಟಿದ್ದ ಅವರಿಗೆ ನಾವು ವಿಚಾರ ಮಾಡೋಣ. ಇದನ್ನ ನೋಡಿ 22 ದಿವಸದ ನಂತರ ಸೈನಿಕ ಅಧಿಕಾರಿಗಳು ವಿಚಾರ ಮಾಡ್ತಾರೆ, ಈ ಮನುಷ್ಯಾಗ ಈ ಕೆಲಸ ಕೊಡ್ಬಾರ್ದು, ನಾವು ತಪ್ಪು ಕೆಲಸ ಕೊಟ್ಟಿವಿ. ಅವ್ರಿಗೆ ಕರೆದ್ ಬಿಡ್ತಾರೆ. ಅಲ್ಲಿಂದ ಕರೆದ ತಕ್ಷಣ ಇವ್ರಿಗೆ ಏನೋ ಅನಿಸ್ತದೆ, ಏನೋ ಬೇರೆ ಕೆಲಸ ಬರ್ಬೋದಪ್ಪ ಅಂತ ಖುಷಿ ಆಗ್ತದೆ ಅವ್ರಿಗೆ. ತಕ್ಷಣ ಇವರಿಗೆ ಹೇಳ್ತಾರೆ, ನೀನು 6 ಜನರನ್ನ ಕೊಡ್ತೀವಿ, ತಗೊಂಡು 7 ಜನ ನೇರವಾಗಿ ಸೈನ್ಯಕ್ಕೆ ಧುಮುಕ್ಬೇಕು ಯುದ್ಧಕ್ಕೆ. ಇದು ಹೇಳಿದ ತಕ್ಷಣ ಆ ಮನುಷ್ಯ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಅದೇ ಬೇಕಾಗಿತ್ತು, ಅವ್ರ ಮನಸ್ಸಿನಲ್ಲಿ ಅದೇ ಇತ್ತು. 6 + 1 7 ಜನ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 19 ವರ್ಷದ ಯಂಗ್ ನವ ತರುಣ ಚಿಕ್ಕ ಹುಡುಗ 6 ಜನರನ್ನ ತಗೊಂಡು ಹೋಗ್ತಾರೆ ಮೇಲೆ. ಸೌರಭ್ ಕಾಲಿಯಾಗಿ ಯಾವ ರೀತಿ ಆಯ್ತು ಅದೇ ರೀತಿ ಇವರಿಗೂ ಆಗ್ತದೆ. ಅಷ್ಟರವರೆಗೆ ಅನೇಕ ಸೈನಿಕರು ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ಶತ್ರುಗಳು ಹುಡುಕ ಕೆಲಸ ಮಾಡ್ತಾ ಇರ್ತಾರೆ. ನಾವ್ ಇಮೇಜಿನ್ ಮಾಡೋಣ, ಮೇಲೆ ಅವರಿದ್ದಾರೆ, ಕೆಳಗ್ ನಾವಿದ್ದೀವಿ, ಎಷ್ಟು ಕಷ್ಟ ಆಗ್ತದೆ ನಮಗ್ ವಿಚಾರ ಮಾಡೋಣ. ಸೊ ಇಂತಹ ಸ್ಥಿತಿಯಲ್ಲಿ ಅವರು ಹೋಗ್ತಾರೆ ಮೇಲೆ. ಸ್ವಲ್ಪ ಮೇಲೆ ಹೋದ ತಕ್ಷಣ ಈಗ ಪಾಕಿಸ್ತಾನಿಯರು ವಿಚಾರ ಮಾಡ್ತಾರೆ, ಈಗ ನಮಗೇನು ಅವರಿಂದ ಕೇಳೋದ್ ಬೇಕಾಗಿಲ್ಲ, ನೇರವಾಗಿ ಹೊಡಿಬೇಕು ಅಂತೇಳಿ 7 ಜನರನ್ನ ತಕ್ಷಣ ಇವ್ರ ಮೇಲೆ ಗುಂಡು ಹಾಕ್ಬಿಡ್ತಾರೆ. 7 ಜನ ವಿದಿನ್ ನೋ ಟೈಮ್ ಹೋಗ್ಬಿಡ್ತಾರೆ. 7 ಜನ ಕೂತಲ್ಲೇ ಕುಸಿದ್ ಬಿಡ್ತಾರೆ. ಒಬ್ಬೊಬ್ಬರ ಮೇಲೆ 19-20 ಗುಂಡು ಬೀಳ್ತದೆ. ಒಬ್ಬರು ತಲೆ ಕಟ್ಟಾಗ್ತದೆ, ಒಬ್ರು ರುಂಡ ಕಟ್ಟಾಗ್ತದೆ, ಒಬ್ರು ಕಾಲು ಕಟ್ಟಾಗ್ತದೆ. 7 ಜನ ಬಿದ್ದ್ಬಿಡ್ತಾರೆ. ಆದರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರೇ ಹೇಳ್ತಾರೆ ಕಥೆಯಲ್ಲಿ, ದೇವರು ಏನೋ ವಿಶೇಷ ಶಕ್ತಿ ನನ್ನ ಕಡೆ ಕೊಟ್ಟಾನ. 19 ಗುಂಡು ಅವ್ರ ಮೇಲೆ ಬಿದ್ದರೂ ಕೂಡ ಎಡಗೈ ಪೂರ್ತಿ ಕಟ್ಟಾಯ್ತು, ಸ್ವಲ್ಪ ಎಲುಬು ಮಾತ್ರ ಕೈಗೆ ಹತ್ತಿದೆ. ಇಷ್ಟಾದ್ರೂ ಕೂಡ ಕಾಲು ಪೂರ್ತಿ ರಕ್ತಮಯ, ಕಾಲಿನ ಮೇಲೆ 10 ಗುಂಡಿದೆ, ಎದೆಯಲ್ಲಿ ಗುಂಡು ಬಿದ್ದಿದೆ, ಮೂಗು ಕಟ್ಟಾಗಿದೆ. ಇಷ್ಟಾದ್ರೂ ಕೂಡ ಜೀವ ಹೋಗಿಲ್ಲ, ಪ್ರಾಣ ಹೋಗಿಲ್ಲ. ಇದು ತುಂಬಾ ವಿಚಿತ್ರ ಅಲ್ವೇ? ಅವರು ಬಿದ್ದು ಬಿಡ್ತಾರೆ ಹಂಗೆಯಲ್ಲಿ. 6 ಜನ 7 ದೇಹಗಳು ಬಿದ್ದಿದೆ. ಹೊರಗಡೆಯಿಂದ ಯಾರು ನೋಡ್ಬೇಕಾದ್ರೆ ಅವ್ರಿಗೆ ಅನಿಸ್ತದೆ, ಓ ಇವ್ರೆಲ್ಲ 7 ಜನ ಸತ್ತಿರ್ಬೇಕಲ್ಲ ಅಂತ ಪಾಕಿಸ್ತಾನಿಯರಿಗೆ ಅನಿಸ್ತು. ಆದರೆ ಯೋಗೇಂದ್ರ ಸಿಂಗ್ ಯಾದವ್ ಉಸಿರಾಡಿಸ್ತಾ ಇರ್ತಾರೆ. ಅಲ್ಲಿ ಏನೇನ್ ನಡೀತಿ ಎಲ್ಲ ಗೊತ್ತಾಗ್ತಾ ಇರ್ತದೆ. ಕಣ್ಣು ಮುಚ್ಚಿ ಮಲ್ಕೊಂಡ್ಬಿಡ್ತಾರೆ, ಅವ್ರ ಶತ್ರುಗಳಿಗೆ ಗೊತ್ತಾಗ್ಬಾರ್ದು ಅಂತೇಳಿ. ನಂತರ ಶತ್ರುಗಳು ಏನ್ ಮಾಡ್ತಾರೆ, ಒಬ್ಬೊಬ್ಬರು ಸತ್ತಿರಬೇಕು ಅಂತ ತಮ್ಮ ಬಂದೂಕನ್ನು ತಗೊಂಡು ಕಾಲು ಕೈ ಎತ್ತೆತ್ತಿ ನೋಡ್ತಾರೆ. ನೋಡಿ ಹತ್ತಿರ ಬಂದ್ಮೇಲೆ ಇವ್ರಿಗೆ ಬಿಟ್ಬಿಡ್ತಾರೆ, ಇವರು ಸತ್ತಿರಬಹುದು ಅಂತ ತಿಳ್ಕೊಂಡು ಮುಂದ್ ಹೋಗ್ತಾ ಇರ್ತಾರೆ. 4 ಜನ ಪಾಕಿಸ್ತಾನಿಯರು ಸ್ವಲ್ಪ ಮುಂದ್ ಹೋದ್ರು. ಅವಾಗ ಯೋಗೇಂದ್ರ ಸಿಂಗ್ ಯಾದವ್ ಮನಸ್ಸಲ್ಲಿ ಏನು ಅನಿಸ್ತದೆ, ಈ ಒಂದು ಅವಕಾಶ ನಾನು ಯಾಕೆ ಬಿಡ್ಬೇಕು? ನನ್ನ ಮೇಲೆ 19 ಗುಂಟು ಬಿತ್ತು, ನಾನು ಇರೋದಿಲ್ಲ, ಯಾವಾಗ ಸಾಯ್ತೇನೆ ನನಗ್ ಗೊತ್ತಿಲ್ಲ. ಇಂತ ಕೊನೆಯ ಸಮಯದಲ್ಲಿ ಒಂದು ಭಾರತ ಮಾತೆಯ ಕೆಲಸ ಯಾಕೆ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಅನ್ಸಿ ಎಡಗೈ ಕೆಲಸ ಮಾಡುದಿಲ್ಲ, ಬಲಗೈಯಿಂದ ಅವರು ತಮ್ಮ ಕಿಶೆದಲ್ಲಿ ಕೈ ಹಾಕಿ ಗ್ರೆನೇಡ್ ತಗೊಂಡು ದೂರ ಒಗಿತಾರೆ. ಆ 4 ಜನ ಪಾಕಿಸ್ತಾನಿಯರು ಅಲ್ಲೇ ಅವ್ರ ತಲೆ ಹಾರು ಬಿಡ್ತಿದೆ, ಅಲ್ಲೇ ಅವ್ರು ಹತರಾಗ್ತಾರೆ. ಅವ್ರ ಮನಸ್ಸಿಗೆ, ನಮ್ಮ ಯೋಗೇಂದ್ರ ಸಿಂಗ್ ಯಾದವ್ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಕೊನೆಗೆ ನಾನು ಒಳ್ಳೆ ಕೆಲಸ ಮಾಡಿದ್ದಲ್ಲ ಅಂತೇಳಿ. ಇದು ಆದ ನಂತರ ಸಾಯಂಕಾಲ ಆಗ್ತದೆ. ಹೊತ್ತು ಪಾಕಿಸ್ತಾನಿಯರು ಮೇಲೆ ಇರ್ತಾರೆ, ನೋಡ್ತಾ ಇರ್ತಾರೆ ಅವರೆಲ್ಲ. ಅವ್ರಿಗೆ ಅನಿಸ್ತದೆ, ನಮ್ಮ ಪಾಕಿಸ್ತಾನಿಯರು ಹೋದವರು ಇಲ್ಲಿ 7 ಜನ ಬಂದೂರಿಗೆ ಹತ ಮಾಡಿದ್ರು, ಇವರನ್ನು ಕೊಂದ್ರು, ಆದ್ರೆ ನಮ್ಮವ್ರು ಯಾಕೆ ಸತ್ರು? ಸ್ವಲ್ಪ ಅವ್ರಿಗೆ ಡೌಟ್ ಬರುತ್ತೆ, ನಮ್ಮವ್ರು ಸತ್ರೆ ಹಂಗಾರ ಭಾರತೀಯರಿಗೆ ಏನೋ ಗೊತ್ತಾಗಿರ್ಬೋದಲ್ಲ ಅಂತ ಹೇಳಿ ಡೌಟ್ ಬಂದು ಸ್ವಲ್ಪ ಹಿಂದೆ ಹೋಗ್ತಾರೆ. ಇದು ಆದ ನಂತರ ಯೋಗೇಂದ್ರ ಸಿಂಗ್ ಯಾದವ್ ಹಂಗೆ ಬಿದ್ದಿರ್ತಾರೆ, ಅವ್ರ ಯಾರು ಬರೋದಿಲ್ಲ. ಈಗ ಏನ್ ಮಾಡ್ಬೇಕು ಮುಂದೆ ಅವ್ರಿಗೆ ವಿಚಾರ. ಯಾಕಂದ್ರೆ ಜೊತೆಗಿದ್ದವ್ರು ಯಾರು ಇಲ್ಲ, ನನ್ನ ಅಣ್ಣ ತಮ್ಮನೇ ನನ್ ಜೊತೆಗಿದ್ರೆ ಸತ್ರ ನನ್ ಮನ್ಸು ಹೆಂಗ ಆಗ್ತದೆ ಅಂತ ನಾವ್ ಇಮ್ಯಾಜಿನ್ ಮಾಡ್ಕೋಬೇಕು. ಅವಾಗ ನನಗ ಅದ್ರ ದುಃಖ ಗೊತ್ತಾಗ್ತದೆ. ಪಕ್ಕದಲ್ಲಿ ಬಿದ್ದವ್ರ ಅಣ್ಣ ತಮ್ಮ, ಅವ್ರ ಉಸಿರು ಯಾರ್ದು ಉಸಿರಾಡ್ತಾ ಇಲ್ಲ, ಇವ್ರು ಉಸಿರಾಡ್ತಾ ಇದ್ದಾರೆ. ಮತ್ ಏನ್ ಮಾಡ್ಬೇಕೀಗ? ಯಾವ ಕನೆಕ್ಟಿವಿಟಿ ಅಲ್ಲ, ಯಾವ ಸೈನಿಕರೆಲ್ಲ, ಅಲ್ಲಿ ಯಾರು ಇಲ್ಲ, ಏನೂ ಇಲ್ಲ. ಸ್ವಲ್ಪ ಅಡ್ಡಾಡಿದ್ರೆ ಶತ್ರುಗಳನ್ನು ಮುಗಿಸೇ ಬಿಡ್ತಾರೆ ನನಗೆ. ಇಂತಹ ಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ತಲೆಯಲ್ಲಿ ವಿಚಾರ ಬರ್ತದೆ. ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾರೆ, ದೇವರೇ, ನನಗೆ ಇಲ್ಲಿವರೆಗೆ ನೀನ್ ಜೀವಂತ ಇಟ್ಟಿದ್ದಂದ್ರೆ ಇನ್ನು ಮುಂದೆ ನನಗೆ ಜಲ್ದಿ ಸಾಯ್ಲಿಕ್ಕೆ ಬಿಡೋದಿಲ್ಲ. ನನ್ನ ಒಂದು ವಿನಂತಿ ಪ್ರಾರ್ಥನೆ ನಿನ್ನಲ್ಲಿತ್ರ ಅಂತ ಹೇಳಿದ್ರೆ, ಇಲ್ಲಿ ಆದ ಘಟನೆಯನ್ನು ನಮ್ಮ ಸೈನಿಕರಿಗೆ ತಿಳಿಸುವಷ್ಟಾದರೂ ಕಡೆಗೆ ನನಗೆ ಜೀವಂತ ಇಟ್ಟಿರು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವತ್ತು ರಾತ್ರಿ ಹೊತ್ತಾಗ್ತದೆ. ರಾತ್ರಿ ಕತ್ತಲೆ ಆದ ನಂತರ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಸ್ವಲ್ಪ ಒಂದು ಯೋಚನೆ ಬರ್ತದೆ ಇವರಿಗೆ.
ಒಂದು ಐಡಿಯಾ ಅಂತ ಕರಿತೀವಲ್ಲ, ಮಕ್ಕಳು ಹೇಳ್ತಾರೆ, ಆ ರೀತಿ ಒಂದು ಐಡಿಯಾ ಬರ್ತದೆ. ಇವರು ತಮ್ಮ ಎಡಗೈ ಸ್ವಲ್ಪ ಉಳಿದಿರ್ತದೆ, ಅದನ್ನ ಹಿಂದ ಪ್ಯಾಕೆಟ್ ಅಲ್ಲಿ ಹಾಕಿ ಕಟ್ಕೊಂಡ್ಬಿಡ್ತಾರೆ. ಕಟ್ಕೊಂಡ್ಬಿಟ್ಟು ಬಲಗೈಯಿಂದ ಕೈಯನ್ನ ಮೇಲೆ ತಗೊಂಡು ಉರುಳ್ತಾ 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 ಹೋಗ್ತಾರೆ. ನಿಂದಿರ್ಲಿಕ್ಕೆ ಆಗೋದಿಲ್ಲ, ಏಳ್ಲಿಕ್ಕೆ ಆಗೋದಿಲ್ಲ. ಲುಡಕ್ತೆ ಮೈ ಗಯ ಏಕ ಗಡ್ಡೆ ಮೇ ಪಡಗಯ ಅಂತ ಹೇಳ್ತಾರೋ, ಸ್ವತಃ ಅವ್ರ ಬಾಯಿಂದ ಕೇಳ್ಬೇಕಿದು. ಈ ರೀತಿ ಮುಂದೆ ಉರುಳ್ತಾ 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 ಹೋಗಿ ಒಂದು ಪ್ರಪಾತದಲ್ಲಿ ಬಿದ್ದು ಬಿಡ್ತಾರೆ. ನಮ್ಮ ಸುದೈವ, ಆ ಪ್ರಪಾತದಲ್ಲಿ ನಮ್ಮ ಸೈನಿಕರು ಇರ್ತಾರೆ. ನಮ್ಮ ಸೈನಿಕರ ಹತ್ರ ಹೋಗಿ ಎಲ್ಲ ಕಥೆಯನ್ನ ಹೇಳ್ತಾರೆ. ಅವ್ರೆಲ್ರಿಗೂ ಆಶ್ಚರ್ಯ ಆಗ್ತದ, ಇಷ್ಟು ಗುಂಡು ನಿನ್ ಮೇಲೆ ಬಿದ್ದು ನಿನ್ ಜೀವಂತ ಹೆಂಗಿದ್ಯಪ್ಪ? ಅದಕ್ಕೆ ಅವ್ರು ಹೇಳ್ತಾರೆ, ಪರಮಾತ್ಮನ ಒಂದು ಇಚ್ಛೆ ಇದೆ, ನಾನು ಇನ್ನೂ ದೇಶಕ್ಕಾಗಿ ಕೆಲಸ ಮಾಡ್ಬೇಕು, ಅದಕ್ಕೆ ನನ್ ಜೀವಂತ ಇಟ್ಟಾನೆ. ಈ ರೀತಿ ಅವರ ಆದ ಘಟನೆಯನ್ನ ಹೇಳಿದ್ಮೇಲೆ ಅಲ್ಲ ರಿಪೋರ್ಟ್ ಎಲ್ಲ ತಗೊಂಡು ಮುಂದೆ ಕಾರ್ಗಿಲ್ ಯುದ್ಧ ಗೆಲ್ಲಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಈ ರೀತಿ ಅವರು ಮುಂದೆ ಆಸ್ಪತ್ರೆಯಲ್ಲಿ 6 ತಿಂಗಳ ಟ್ರೀಟ್ಮೆಂಟ್ ತಗೊಳ್ತಾರೆ ICU ಯಲ್ಲಿದ್ದು. ಅಲ್ಲಿ ಟ್ರೀಟ್ಮೆಂಟ್ ಸಮಯದಲ್ಲಿದ್ದಾಗೆ ಜುಲೈ 27ರಂದು ಸುದ್ದಿ ಬರ್ತದೆ, ಕಾರ್ಗಿಲ್ ಯುದ್ಧ ಗೆದ್ದುವೆ. ತುಂಬಾ ಖುಷಿಯಾಗಿ ಕುಣಿಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಒಂದು ಕೆಟ್ಟ ಸುದ್ದಿ ಬರ್ತದೆ. ಬಟ್ ಇದಕ್ಕೆ ನಾವು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅನ್ನೋ ಹುಲಿಯನ್ನ ಕಳ್ಕೊಂಡ್ವಿ, ಇವ್ರಿಗೆ ದುಃಖ ಆಗಿ ಅಳ್ಳಿಕ್ ಶುರು ಮಾಡ್ತಾರೆ. ಸೊ ಇಂತಹ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಆಸ್ಪತ್ರೆಯಲ್ಲಿ ಇದ್ದಾಗ ಇವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಘೋಷಣೆ ಆಗ್ತದೆ. ಅದು ಕೂಡ ಇವ್ರಿಗೆ ಗೊತ್ತಿರೋದಿಲ್ಲ. ಚಕ್ರ ಘೋಷಣೆ ಆಯ್ತು. ಹೊರಗಡೆ ಅನೇಕ ಜನ 527 ಜನ 527 ಜನರಿಗೆ ನಾವು ಅಲ್ಲೇ ಭಾರತ ಮಾತಿಗೆ ಅರ್ಪಣೆ ಮಾಡಿದೀವಿ ಈ ಯುದ್ಧದಲ್ಲಿ. ಅದರಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಹೆಸರು ಬಂದ ತಕ್ಷಣ ಟಿವಿಯಲ್ಲಿ ಬರ್ತಾ ಇರ್ತದೆ ಆಸ್ಪತ್ರೆಯಲ್ಲಿ. ಆದ್ರೆ ಇವರಿಗೆ ಆಶ್ಚರ್ಯ, ನನಗ್ ಗೊತ್ತಿಲ್ಲ, ಅದು ನಾನು ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಡ್ತಾರೆ. ಆದರೆ ಅಲ್ಲಿದ್ದಂತ ಆರ್ಮಿ ಜನರಿಗೆ ಗೊತ್ತಾದ ನಂತರ ಹಿರಿಯರಿಗೆ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆಸ್ಪತ್ರೆ ಹೋಗಿ ಕೇಳ್ತಾರೆ ಇವರಿಗೆ, ಯೋಗೇಂದ್ರ ಸಿಂಗ್ ಯಾದವ್ ಅಂದ್ರೆ ಯಾರು? ನಾನೇ ಅಂತ ಹೇಳ್ತಾರೆ. ಹಂಗಾರೆ ನಿನ್ನ ಹೆಸರು ಡೀಟೇಲ್ಸ್ ಕೇಳ್ತಾರೆ. ಇವ್ರಿಗೆ ಆಶ್ಚರ್ಯ ಆಗ್ತದೆ. ಅಲ್ಲ, ಎಲ್ಲ ಬೋರ್ಡ್ ಅಲ್ಲಿ ಬರ್ತಿದೆ, ಅಲ್ಲಿ ನೋಡ್ಕೊಳ್ಳಿ, ಎಲ್ಲ ನೀವು ಹೇಳ್ಬೇಕು ಅಂತ ನಂತರ ಎಲ್ಲ ಹೇಳ್ತಾರೆ. ನಂತರ ಹೋಗ್ಬಿಡ್ತಾರೆ ಅವ್ರು. ರಾತ್ರಿ ಮತ್ತೆ ಬರ್ತಾರೆ, ನಿಮ್ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೇಳ್ತಾರೆ. ಅವಾಗ ಇವ್ರಿಗೆ ಸಂಶಯ ಬರುತ್ತೆ, ನಮ್ಮ ಮನೆಯವ್ರಿಗೆ ಯಾರಿಗೆ ಹಿರಿಯರು ಆಯ್ತು ಅಂತ ಹೇಳಿ. ಎಲ್ಲಾ ಕನ್ಫರ್ಮ್ ಆದ್ಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ನಿಮಗೆ ಪರಮವೀರ ಚಕ್ರ ಪ್ರಶಸ್ತಿ ಘೋಷಣೆ ಆಗಿದೆ ಅಂತ ಹೇಳಿ ಕಾಂಗ್ರಾಟ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ನಂಬ್ಲಿಕ್ಕೆ ಆಗುದಿಲ್ಲ. 19 ವರ್ಷದ ನವತರುಣ, ಯಂಗೆಸ್ಟ್ PBC ಅವಾರ್ಡ್ ಅಂತ ಹೇಳ್ತೀವಿ. ಅವರು ತಮ್ಮ ಕೈ ಕಟ್ಟಾಯ್ತು, ಕಾಲ್ ಕಟ್ಟಾಯ್ತು, ಮೂಗು ಕಟ್ಟಾಯ್ತು. ಇಂತಹ ಸ್ಥಿತಿಯಲ್ಲಿ ನಮ್ಮ ಸುದೈವ್ ಅಂತ ಹೇಳಿದ್ರೆ ಇನ್ನೂವರೆಗೆ ಅವರಿದ್ದಾರೆ. 44 ವರ್ಷ. ಈಗ ನಾವು IMCTF ವತಿಯಿಂದ ಇಡೀ ದೇಶದಲ್ಲಿ ಎಲ್ಲಿ ಕರೆದ್ರು ಕೂಡ ನಮ್ ಜೊತೆ ಬಂದು ತಮ್ಮ ಅನುಭವವನ್ನ ನಿಂತ್ಕೊಂಡೇ ಹೇಳ್ತಾರೆ. ಕುರ್ಚಿ ಕೊಡ್ತೀವಿ, ಅವ್ರಿಗೆ ಕಾಲಿಲ್ಲ ಅಂತ ಹೇಳಿ ಅವ್ರು ಕೇಳೋದಿಲ್ಲ. ನಿಂತ್ಕೊಂಡೇ ಎಲ್ರೂ ಕೂಡ ಅಳಬೇಕು, ಆ ರೀತಿ ಅನುಭವಿಸಿ ತಮ್ಮ ಕಥೆಯನ್ನ ಹೇಳ್ತಾರೆ. ಅವ್ರ ಜೊತೆ ನಾವು ಇರಬೇಕು. ಮುಂದಿನ ದಿನಗಳಲ್ಲಿ ಅವ್ರನ್ನ ಕೂಡ ನಾವು ಕರೆಸ್ಬೇಕು ಅಂತ ವಿಚಾರ ಮಾಡೋಣ. ಕಳೆದ 2 ತಿಂಗಳ ಕೆಳಗಡೆ ಬೆಂಗಳೂರಿಗೆ ಅವ್ರ 2 ಕಾರ್ಯಕ್ರಮ ಕೂಡ ಆಯ್ತು. ಈ ರೀತಿಯಾಗಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಕೂಡ ಅತ್ಯಂತ ಪ್ರತಿಮ ದೇಶಭಕ್ತ. ಅವರ ಜೀವನ ಮರಿಬಾರ್ದು, ಅವ್ರಿಗೆ ನಾವು ಭೇಟಿ ಆಗ್ತಾ ಇರ್ಬೇಕು. ಇಂತಹ 21 ಪರಮವೀರ ಚಕ್ರ ಪ್ರಶಸ್ತಿ ಬಂದಂತಹ ಪ್ಲಸ್ ನಮ್ಮ ಸೌರಭ್ ಕಾಲಿಯಾ, ಅವ್ರಿಗೆ ನಾನು ಅದನ್ನೇ ಕನ್ಸಿಡರ್ ಮಾಡೇನೆ. ಇವರ ಹೆಸರುಗಳನ್ನ ಪ್ರತಿನಿತ್ಯ ನಾವು ನೆನಪು ಮಾಡ್ಕೊಳ್ಬೇಕು. ನಮ್ಮ ಸರ್ಕಾರ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದೆ. ರಾಷ್ಟ್ರಪತಿ ಭವನದಲ್ಲಿ ಇಲ್ಲಿವರೆಗೆ ರಾರಾಜಿಸುತ್ತಿತ್ತು ಬ್ರಿಟಿಷರ ಫೋಟೋಗಳನ್ನ. ಲಾಸ್ಟ್ 16ನೇ ತಾರೀಕು ಡಿಸೆಂಬರ್ 2025ರಂದು ಆ ಎಲ್ಲಾ ಫೋಟೋಗಳನ್ನ 21 ಪರಮವೀರ ಚಕ್ರ ಪ್ರಶಸ್ತಿ ಬಂದಂತ ಫೋಟೋಗಳಿಂದ ರಿಪ್ಲೇಸ್ ಮಾಡಲಾಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಅಂಡಮಾನ್ ನಿಕೋಬಾರ್ದಲ್ಲಿ 21 ಐಲ್ಯಾಂಡ್ಗಳಿದೆ. ಆ ಐಲ್ಯಾಂಡ್ಗಳಿಗೆ 21 ಪರಮವೀರ ಚಕ್ರ ಪ್ರಶಸ್ತಿ ಬಂದಂತಹ ಬಂಧುಗಳ ಹೆಸರುಗಳು ಕೂಡ ಅಲ್ಲಿ ರಾರಾಜಿಸ್ತಿದೆ. ನಾವು ಹೋದಾಗ ನೋಡ್ಬಹುದು. ಈ ರೀತಿಯಾಗಿ 21 ಜನ ಪರಮವೀರ ಚಕ್ರ ಪ್ರಶಸ್ತಿ ಬಂಧುಗಳಿಗೆ ನಾವು ತಿಳ್ಕೊಂಡ್ವಿ. ಅದೇ ರೀತಿ ನಮ್ಮ ಈ ರೀತಿಯ ಸೈನಿಕರು ಕೂಡ ನಮ್ ಜೊತೆ ಅನೇಕ ರೀತಿಯ ಸೈನಿಕರು ಈ ಪರಮವೀರ ಚಕ್ರ ಪ್ರಶಸ್ತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗನಿಸ್ತು, ಎಕ್ಸ್ ಸರ್ವಿಸ್ ಮೆನ್ ಅನೇಕ ಜನ ಇರ್ತಾರೆ, ಅವರನ್ನು ಕೂಡ ನಾವು ಸಂಸ್ಥೆಗೆ ಸೇರಿಸಿಕೊಳ್ಳುದು ಅಂತ ವಿಚಾರ ಮಾಡಿದಾಗ ಅನೇಕ ಜನ ಎಕ್ಸ್ ಸರ್ವಿಸ್ ಮೆನ್ ಕೂಡ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದನೇ ಈಗ ಒಂದು 6 ತಿಂಗಳಲ್ಲಿ 50 ಜನ ಸಂಪರ್ಕಕ್ಕೆ ಬಂದ್ರು. ಅದರಲ್ಲಿ ಕಳೆದ ವಾರ ನಮ್ಮ ಯೋಧನ ಮನ ಕಾರ್ಯಕ್ರಮದಲ್ಲಿ ಶ್ರೀ ರವಿಕುಮಾರ್ ಅಂತ ರಿಟೈರ್ಡ್ ನೇವಿ ಆಫೀಸರ್, ಅವರು ಕೂಡ ನಮ್ಮ IMCTF ಕಾರ್ಯಕರ್ತರು. ಇಂತ ಅನೇಕ ಸೈನಿಕರು ಕೂಡ ನಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಮತ್ತು ಇನ್ನ ಒಂದೇ ಒಂದು ಲೈನ್ ಹೇಳ್ಬಿಡ್ತೇನೆ. ವಿಕ್ರಮ್ ಬಾತ್ರಾ, ನಾನು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವ್ರ ಬಗ್ಗೆ ಹೇಳಿಕ್ಕೆ ನನ್ನ ಮನಸ್ಸು ಬಿಡೋದಲ್ಲಿ ಒಪ್ಪೋದಿಲ್ಲ.
ಅವ್ರು ಕೊನೆಗೆ ಹೋಗ್ಬೇಕಾದ್ರೆ ಒಂದು ಯುದ್ಧ ಗೆದ್ದು ಮತ್ತೊಂದು ಯುದ್ಧಕ್ಕೆ ಹೋಗ್ತಿರ್ತಾರೆ. ದಿಲ್ ಮಾಂಗೆ ಮೋರ್ ಅಂತ ಹೇಳಿ ಮತ್ತೊಂದು ಯುದ್ಧ ಗೆಲ್ಲಬೇಕಾದ್ರೆ ಅಲ್ಲಿ ಬೇರೆ ಯೋಧನೆಗೆ ಉಳಿಸ್ಲಿಕ್ಕೆ ಹೋಗಿ ಇವರು ತಮ್ಮ ಗುಂಡು ಹೊಡೆದು ಇವರು ಭಾರತ ಮಾತಿಗೆ ಅರ್ಪಣೆ ಆಗ್ತಾರೆ. ಆದ್ರೆ ಅವ್ರ ಮನೆಯಿಂದ ಹೊರಡಬೇಕಾದ್ರೆ ಅವ್ರ ತಮ್ಮ ವಿಶಾಲ್ ಕೇಳಿರ್ತಾನೆ, ಅಣ್ಣ ನೀನ್ ಮನೆ ವಾಪಸ್ ಬರ್ತಿಲ್ಲಪ್ಪ ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ತಮ್ಮ ನಿನ್ನ ನಕ್ ಹೇಳ್ತಾರೆ, ಹೆಂಗ ಬರ್ತಿಲ್ಲಪ್ಪ, ಮನೆಗ್ ಬಂದೇ ಬರ್ತೀನಪ್ಪ 100%. ಆದ್ರೆ ಒಂದು ಕಂಡೀಷನ್ ಇದೆ. ಒಂದು, ಕಾರ್ಗಿಲ್ ಯುದ್ಧದಲ್ಲಿ ನಾವು ಗೆಲ್ತೀವಿ ಅಂತ ನಿನ್ನ ಪ್ರತಿಜ್ಞೆ ಮಾಡಿ ಹೇಳ್ತೀನಿ. ಎಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ನೋಡಿ ಅವರಿಗೆ. ಗೆದ್ದರೆ ನನ್ನ ದೇಹ ನಾನು ಕುಣುಕೋತ ಧ್ವಜ ತಗೊಂಡು ಮನೆಗೆ ಬರ್ತೀನಿ. ಒಂದು ವೇಳೆ ನಮ್ಮ ಭಾರತದಲ್ಲಿ ಕಾರ್ಗಿಲ್ದಲ್ಲಿ ಗೆದ್ದು ನಾನು ಇರದೇ ಇದ್ದರೆ ನನ್ನ ದೇಹ ಆ ಧ್ವಜದಲ್ಲಿ, ಭಾರತ ಮಾತೆ ಧ್ವಜದಲ್ಲಿ ಸುತ್ಕೊಂಡು ಮನೆಗೆ ಬಂದು ಬೀಳುವ ನಿಶ್ಚಿತ. ಇದನ್ನೇ ಬರ್ದಿಟ್ಕೋ. ಇದನ್ನ ಕೇಳಿದ್ರೆ ನಮಗ್ ಹೆಂಗಾಗ್ಬೇಕು, ಅಣ್ಣ ತಮಗೆ ಹೆಂಗಾಗ್ಬೇಕು, ಅವ್ರ ತಂದೆ ತಾಯಿಗೆ ಹೆಂಗಾಗ್ಬೇಕು ನಾವು ವಿಚಾರ ಮಾಡೋಣ. ಇಂತ ಅನೇಕ ವಿಷಯಗಳಿದೆ. ಸೊ ಈ ರೀತಿ ನನಗೆ ನನ್ನ ಒಂದು ಸಣ್ಣ ಒಂದು ವಿಚಾರ ತಿಳಿದಷ್ಟು ನಾನು ಹೇಳಿದೆ. ಸೊ ತಾವು ಈ ರೀತಿ ಇನ್ನು ಒಳ್ಳೆ ಕೆಲಸಗಳು ತುಂಬಾ ಖುಷಿ ಆಗ್ತಾ ಇದೆ. ಈ ಕೆಲಸ ನಾವು ಶಾಲೆ ಕಾಲೇಜುಗಳಲ್ಲಿ ಮಾಡ್ತೀವಿ, ಫ್ಲಾಟ್ಗಳಲ್ಲಿ ಮಾಡ್ತೀವಿ. 50 ಜನ ಎಲ್ಲಿದ್ರೆ ಅವ್ರು ನೀವು ಕರೆದು ಬಿಟ್ರೆ ನಾವೇ ಎಲ್ಲವನ್ನು ಫೋಟೋ ತಗೊಂಡ್ ಬಂದು ಕಿಟ್ಟು ಕಾರ್ಯಕ್ರಮ ಮಾಡಿ ಹೋಗ್ತೀವಿ. ಸೊ ಇಂತಹ ಒಂದು ಒಳ್ಳೆಯ ಅವಕಾಶ ನಮಗೆ ಮೈತ್ರಿಯ ಪ್ರತಿಷ್ಠಾನ ಕೊಟ್ಟದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಕೊನೆಗೆ ಒಂದು ಉಘೇ ವೀರ ಭೂಮಿಗೆ 4 ಸಾರಿ ಹೇಳಿ ನನ್ನ ಕಾರ್ಯಕ್ರಮ ಮುಕ್ತಾಯ ಮಾಡ್ತೇನೆ. ಸೈನಿಕರಿಗೆ ಸಂಬಂಧಪಟ್ಟಂತೆ ಹಾಡು. ಉಘೇ ವೀರ ಭೂಮಿಗೆ, ಉಘೇ 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 ವೀರ ಭೂಮಿಗೆ, ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ, ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮಭೂಮಿಗೆ, ಉಘೇ 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 ವೀರ ಭೂಮಿಗೆ, ಉಘೇ ವೀರ ಭೂಮಿಗೆ. ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ನಮಸ್ಕಾರ. ಮಹೋದಯ, ಹೇಗೆ ಸಮಯ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಎಂಥ ಅದ್ಭುತ ಕಥೆಗಳನ್ನ ಹೇಳಿದ್ರಿ. ನೀವು ಯೋಧರಲ್ಲ ಅಂತ ಪ್ರಾರಂಭ ಮಾಡಿದ ನೀವು ಸಮಾಜ ಸೇವಕರು, RSS ಸೇವಕರ, ಸ್ವಯಂ ಸೇವಕರಾಗಿ ತಾವು ನೆಲೆ, ವಾನಪ್ರಸ್ಥ, ಅರುಣಚೇತನ, ಅಭ್ಯುದಯ ಎಲ್ಲ ಸಂಘಗಳಲ್ಲಿ ತೊಡಗಿಸಿಕೊಂಡಿರೋದು, 10 ವರ್ಷಗಳಿಂದ ನೀರು ಬೆಲ್ಲವನ್ನ ಕೊಟ್ಟು ಅಲ್ಲಿ ಕಾಪಾಡ್ತಾ ಇರೋದಿರ್ಬೋದು, ನಂದಾದೀಪ ಟ್ರಸ್ಟ್ ಅಲ್ಲಿ ಇರೋದು, ಭಾರತದ ಇತಿಹಾಸ ಬಿಚ್ಚಿಟ್ಟವರ ನೀವು, ಗ್ರೀಕ್, ಹೂಣರು ಬಗ್ಗೆ ಎಲ್ಲ ಹೇಳಿದಿ. ಭಾರತದ ಭಾಗವಾದಾಗ ಆ ಪ್ರದೇಶಗಳು ಹೇಗಿತ್ತು ಅಂತ ಹೇಳ್ತಾ ಗೀತೆಯ ವಾಕ್ಯವನ್ನು ಕೂಡ ಜ್ಞಾಪಕ ಮಾಡ್ಕೊಂಡ್ರಿ. 2600 ವರ್ಷಗಳಿಂದ ದಾಳಿ ಆದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳೋದ್ರ ಮೂಲಕ ಅದೆಷ್ಟು ಗಟ್ಟಿಯಾಗಿ ಇಂದು ಭಾರತ ನಿಂತಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನೂ ಉಳಿದಿದೆ, ಅದಕ್ಕೆ ಕಾರಣ ಅಂತ ಶಕ್ತಿ ಅಂತ ಹೇಳಿದ್ರಿ. 70 ವರ್ಷದಿಂದ ಆಗದ ಕೆಲಸ ಕೇವಲ 12 ವರ್ಷಗಳಲ್ಲಿ ಆಗಿದೆ ಅಂತ. ಕಾಶ್ಮೀರ್ 370 ಆಕ್ಟ್ ಇರ್ಬೋದು, CAA ಆಕ್ಟ್ ಇರ್ಬೋದು, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. 200 ವರ್ಷ ಬ್ರಿಟಿಷ್ ಆಳಿದ್ರು ಕೂಡ ಕ್ರಾಂತಿಕಾರಿಗಳ ಹೆಸರನ್ನು ಹೇಳ್ತಾ ಪರಮ ಪೂಜನೀಯ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರರ ವಿಚಾರವನ್ನ ಬಹಳ ಸೊಗಸಾಗಿ ಹೇಳಿದ್ರಿ. RSS ಸ್ಥಾಪನೆ ಮಾಡಿರ್ಬೋದು, ಶಾಖೆಯ ಪರಿಚಯ ಮಾಡ್ಕೊಟ್ರಿ, ಗುರೂಜಿ ಬಗ್ಗೆ ಹೇಳಿದ್ರಿ. ತದನಂತರ ತಾವು ಇವಾಗ ಏನ್ ಮಾಡ್ತಾ ಇದ್ದೀರಾ, IMCTF ಇದರ ಒಂದು ಸಂಸ್ಥಾಪಕರಾದಂತಹ ಗುರುಮೂರ್ತಿ ಅವರ ಬಗ್ಗೆ ಹೇಳಿದ್ರಿ. ಕಠೋರಿ ಅನ್ನೋ ಪ್ರಚಾರಕರ ಜೊತೆಗೆ ಕೆಲಸ ಜೋಡಿಸ್ಕೊಂಡಿರೋದನ್ನ ತಿಳಿಸ್ಕೊಟ್ರಿ. ವ್ಯಾಲ್ಯೂ ಬಿಲ್ಡಿಂಗ್, ಸಂಸ್ಕಾರವನ್ನ ಹೇಳಿಕೊಳ್ಳುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರಿ. 6 ಅಂಶಗಳನ್ನ ಹೇಳ್ತಾ ಪ್ರಕೃತಿ ವಂದನೆ, ಮಾತೃಪಿತೃ ವಂದನೆ, ನಾರಿ ವಂದನೆ, ಗೋವಂದನೆ, ಯೋಧನ ವಂದನೆ ಇರ್ಬೋದು, ಅಥವಾ ಪರಮವೀರ ಚಕ್ರ ಪಡೆದಿರ್ತಕ್ಕಂತಹ ಯೋಧರಿಗೆ ವಂದನೆ, ಈ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಪರಮವೀರ ಚಕ್ರದ ಸಂಪೂರ್ಣ ಮಾಹಿತಿ ಕೊಟ್ರಿ ಇವತ್ ನಮ್ಗೆ. ಅದರ ವಿನ್ಯಾಸ ಹೇಗಿರುತ್ತೆ, ಅದನ್ನ ಯಾರು ಮಾಡಿದ್ರು, ಅದು ಹೇಗಿದೆ, ಯಾವುದರ ಸಂಕೇತವಾಗಿದೆ, ಯಾರಿಗೆ ಕೊಡಲಾಗಿದೆ, ಮೊದಲ ಪ್ರಶಸ್ತಿ ಯಾರಿಗೆ ಕೊಡಲಾಗಿದೆ, ಅದು ಕೂಡ ಆಗಸ್ಟ್ 14 ರಾತ್ರಿ 1947 ನಿಜವಾಗ್ಲೂ ಏನಾಯ್ತು ಅನ್ನೋದನ್ನ ತಿಳಿಸ್ಕೊಟ್ರಿ. ಪಾಕಿಸ್ತಾನದಿಂದ ಆದಂತಹ ಆ ಯುದ್ಧ, ಆ 2 ತಿಂಗಳಲ್ಲಿ ಆ ಮೇಜರ್ ಸೋಮನಾಥ್ ಶರ್ಮಾ ಅವರ ಬಗ್ಗೆ ಹೇಳ್ದಾಗಂತೂ ಕಣ್ಣು ತುಂಬಿ ಬಂತು.
ಹೇಗೆ ಯುದ್ಧದಲ್ಲಿ ಪಾಲ್ಗೊಂಡ್ರು ಅವರು, ಹೇಗೆ ಹುತಾತ್ಮರಾದರು, ಅವರ ಹುತಾತ್ಮರಾದ್ಮೇಲೆ ಪಾಕೆಟ್ ಅಲ್ಲಿ ಭಗವದ್ಗೀತೆ ಇತ್ತು ಅಂದ್ರೆ ಅದೆಂತಹ ನಂಬಿಕೆ, ಅದೆಂತಹ ಅಚಲತೆ ಇತ್ತು ಅವರಲ್ಲಿ ಅಂತ. ಪಂಜಾಬಿನಿಂದ ಬಂದಂತಹ 5 ಜನರ ಜೊತೆಗೆ ಇವರು ಹೋಗ್ತಾರೆ. ಟ್ರೈನಿಂಗಿಗೆ ಅಂತ ಹೋದ 22 ವರ್ಷದ ಕಾರ್ಗಿಲ್ ಯುದ್ಧದಲ್ಲಿ ಅವ್ರು ಹತರಾದಾಗ ಯಾವ ರೀತಿ ಆಗತ್ತೆ ಅನ್ನೋದು ಹೇಳಿದ್ರಿ. ಇದನ್ನ ಕೇಳ್ತಾ ಇದ್ದಾಗ ನನಗನ್ಸಿದ್ದು ಸೈನಿಕರ ನಿಷ್ಠೆ, ದೇಶಭಕ್ತಿ, ತ್ಯಾಗ ಯಾವ ರೀತಿಯಾಗಿ ಇರುತ್ತೆ ಅಂತ. 22 ದಿವಸಗಳ ನಂತರ ಅವರನ್ನ ಮನೆಗೆ ಕಳಿಸ್ದಾಗ, ಅಂದ್ರೆ ಬಂದಾಗ ಏನಾಯ್ತು, ಆ ತಾಯಿಯ ಭಾವನೆ ಹೇಗಿತ್ತು. ತದನಂತರದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅವರ ಬಗ್ಗೆ 19 ವರ್ಷ ಕೇವಲ ಆ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸ್ಕೊಟ್ರಿ. ಅಲ್ಲಿ 22 ದಿನಗಳು ನಡೆದರೂ ಕೂಡ 15 ಕಿಲೋಮೀಟರ್ ಮಂಜಿನಲ್ಲಿ ನಡೆದು ಆ ಆಹಾರವನ್ನ ತಲುಪಿಸ್ತಾ ಇದ್ದಂತಹ ಕೆಲಸ ಮಾಡ್ತಾ ಇದ್ದವರು. ನಂತರ 4 ಜನ ಪಾಕಿಸ್ತಾನಿಯರನ್ನ ಹೊಡೆದು ಪ್ರಾರ್ಥನೆ ಮಾಡಿದ್ದು ಇರ್ಬೋದು, ಪ್ರಪಾತಕ್ಕೆ ಬಿದ್ದದ್ದು ಇರ್ಬೋದು. ಆಮೇಲೆ ಜುಲೈ 27ಕ್ಕೆ ಯಾವಾಗ ಗೆದ್ರು, ಭಾರತ ಗೆದ್ದು ಅಂತ ತಿಳಿತೋ ಆಗ ಹಾಸ್ಪಿಟ್ಲ್ ಅಲ್ಲಿ ಇದ್ರು ಅವರು. ಅಲ್ಲಿಂದಲೇ ಅವರಿಗೆ ಪರಮವೀರ ಚಕ್ರ ಘೋಷಣೆ ಆಗಿದೆ ಅಂತ ಗೊತ್ತಾಯ್ತು. ಆಗ ಯಂಗೆಸ್ಟ್ ಅವರು ಪರಮವೀರ ಚಕ್ರ ಅವಾರ್ಡಿ ಅಂತ ಹೇಳ್ಬೋದು. 19 ವರ್ಷದ ಯುವಕ. ನಂತರದಲ್ಲಿ ಸಮಯ ಸಾಲಿಲ್ಲ ತಮಗೆ, ಇನ್ನೂ ಹೇಳುವವರಿದ್ರಿ ಅನ್ಸತ್ತೆ. ಯಾರಿಗೆ 21 ಪರಮವೀರ ಚಕ್ರ ಬಂತು, ಬ್ರಿಟಿಷರ ಬದಲು ನಮ್ಮ ಫೋಟೋಗಳ, ನಮ್ಮ ಯುವಕರ ಪರಮವೀರ ಚಕ್ರದ ಫೋಟೋಗಳು ಹೇಗೆ ರೀಪ್ಲೇಸ್ ಆಗಿದೆ ಅಲ್ಲಿ ಅಂತ ಹೇಳಿದ್ರಿ. ಮತ್ತೆ 21 ಐಲ್ಯಾಂಡ್ ಗಳಿಗೆ ನಮ್ಮ ಒಂದು ಯೋಧರ ಹೆಸರಿಟ್ಟಿರೋದನ್ನು ಹೇಳಿದ್ರಿ. ಬಹಳ ಹೆಮ್ಮೆ ಅನ್ನಿಸ್ತು ಇದನ್ನ ಕೇಳಿದಾಗ. ಆಮೇಲೆ ಅಷ್ಟಾದ್ರೂ ನಿಮಗೆ ಇಷ್ಟ ಇಲ್ಲ ಮುಗ್ಸಕ್ಕೆ, ಯಾಕೆಂದ್ರೆ ವಿಕ್ರಮ್ ಬಾತ್ರಾ ಬಗ್ಗೆ ನೀವು ಹೇಳಿರ್ಲಿಲ್ಲ. ವಿಕ್ರಮ್ ಬಾತ್ರಾ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ದಿಲ್ ಮಾಂಗೆ ಮೋರ್ ನ ಹೇಳಿದ್ರಿ. ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರಗಳನ್ನ ನಮಗೆ ಇವತ್ತು ತಿಳಿಸ್ಕೊಟ್ರಿ. ಅನೇಕ ಹೊಸ ವಿಚಾರಗಳು, ಜೊತೆಗೆ ಗೊತ್ತಿಲ್ಲದ ಯೋಧರ ಒಂದು ವಿಚಾರಗಳನ್ನ ತಿಳಿದು ಮತ್ತಷ್ಟು ದೇಶಭಕ್ತಿ ನಮ್ಮಲ್ಲಿ ಹೆಚ್ಚಾಗುವಂತ ಕೆಲಸವನ್ನ ನೀವು ಮಾಡಿದಿರಾ. ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಸ್ತುತಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅನೇಕರು ಇದನ್ನ ಆಲಿಸಿದ್ದಾರೆ. ನೀವು ನಮಗಾಗಿ ಬಿಡುವು ಮಾಡಿಕೊಂಡು ಈ ಉಪನ್ಯಾಸವನ್ನು ನೀಡಿದ್ದೀರಾ. ಹಾಗಾಗಿ ಮೈತ್ರಿ ಪ್ರತಿಷ್ಠಾನವು ನಿಮ್ಮ ಈ ಒಂದು ಸೇವೆಗೆ ಆಭಾರಿಯಾಗಿರುತ್ತದೆ. ಮತ್ತೊಮ್ಮೆ ಧನ್ಯವಾದಗಳು ಮಹೋದಯ. ಈಗ ಮುಂದಿನ ಕಾರ್ಯಕ್ರಮ